ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಗುರುಸ್ಥಾನ ಅಂದರೆ ಅದು ತುಂಬ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಗೊತ್ತಿದ್ದು ಕೂಡ ಆ ಸ್ಥಾನಕ್ಕೆ ಸರಿಯಾದ ಒಂದು ರೆಸ್ಪೆಕ್ಟ್ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ? ಹಾಗಂತ ಎಲ್ಲರೂ ಗುರುಸ್ಥಾನಕ್ಕೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ. ಕೆಲವರು ರೆಸ್ಪೆಕ್ಟ್ ಕೊಡ್ತಾರೆ ಗುರುಸ್ಥಾನಕ್ಕೆ, ಕೆಲವರು ಕೊಡೋದಿಲ್ಲ. ಹಾಗಾದರೆ ಗುರುಸ್ಥಾನ ಯಾಕೆ ದೊಡ್ಡದು? ಈಗ ನೀವೆಲ್ಲ ಈ ಮಂಡ್ಯ, ಮೈಸೂರು ಆ ಏರಿಯಾಗೆ ಹೋದರೆ ಅಷ್ಟೇ ಯಾಕೆ, ಬೆಂಗಳೂರಲ್ಲೂ ಕೂಡ ಕೆಲವರು ಹೋಟೆಲಲ್ಲಿ ಕೆಲಸ ಮಾಡೋರು ಇರ್ಬೋದು, ಆಟೋ ಡ್ರೈವರುಗಳಿರ್ಬೋದು, ಅಥವಾ ಬಸ್ಸು, ಲಾರಿ, ಟ್ರಕ್ಕು, ಈ ಟಿ ಅಂತೀವಲ್ಲ ಅವು, ಆ ಡ್ರೈವರ್ಗಳಿರ್ಬೋದು, ಅಥವಾ ಸಾಮಾನ್ಯ ಜನ, ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಇನ್ನೇನೋ ಅಂಗಡಿಗಳಿಟ್ಕೊಂಡು ಹೋಟೆಲ್ಗಳಿಟ್ಕೊಂಡು ವ್ಯಾಪಾರ ಮಾಡೋರು ಇರ್ಬೋದು, ಅಥವಾ ಸಾಮಾನ್ಯ ಜನನೇ ಇರ್ಬೋದು. ಸಾಮಾನ್ಯವಾಗಿ ಗುರು 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 ಅಂತ ಮಾತಾಡಿಸ್ತಿರ್ತಾರೆ. ಅವರೇನು ನಮ್ಮ ಹಾಗೆ ಸಾಧುಗಳು ಅಲ್ಲ. ಸಾಧುಗಳು ಅಲ್ಲದೇ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಮಾತಾಡಿಸೋವಾಗ ಏನು ಗುರು, ಊಟ ಆಯ್ತಾ ಗುರು, ಬಾ ಗುರು, ಕೂತ್ಕೋ ಗುರು, ಈ ರೀತಿ ಮಾತಾಡಿಸ್ತಾರೆ. ಇನ್ನು ರಾಜಕೀಯ ವ್ಯಕ್ತಿಗಳು ಅಥವಾ ಈ ಸಿನಿಮಾ ಆಕ್ಟ್ರುಗಳು ಅವರಾದರೆ ಅವರು ಫ್ಯಾನ್ಸು, ಅವರು ಕಾರ್ಯಕರ್ತರು ಅಣ್ಣ 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 ಅಂತ ಅವರು ಸಂಬೋಧನೆ ಮಾಡ್ತಾರೆ. ಇದೆಲ್ಲ ನೀವು ಒಂದು ಎಲ್ಲ ಕಡೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವಿಚಾರನೇ, ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ಒಂದು ಇದೆ, ಏನಪ್ಪ ಅಂದರೆ ತುಂಬ ತುಂಬ ಮಹತ್ವ ಅಥವಾ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಎಲ್ಲಿ ಹೋದಾಗ ನಾವು ಸೂಕ್ಷ್ಮವಾಗಿ ಹೋದಾಗ. ಹಾಗಾದರೆ ಈ ಗುರು ಅನ್ನೋ ವಿಚಾರ ಅಷ್ಟೊಂದು ದೊಡ್ಡದ? ಖಂಡಿತ. ಈಗ ನೋಡಿ, ನಾನು ಆಗಲೇ ಹೇಳಿದೆ, ಸಾಮಾನ್ಯ ಒಬ್ಬ ಕೆಲಸ ಮಾಡೋನು, ಎಲ್ಲೋ ಪಾನಿಪುರಿ ಅಂಗಡಿ ಇರ್ಬೋದು, ಅಥವಾ ಹೋಟೆಲ್ ಇರ್ಬೋದು, ಅಥವಾ ಆಟೋ ಡ್ರೈವರ್ ಇರ್ಬೋದು, ಹಾಗೆ ಟಿ ಡ್ರೈವರ್ ಇರ್ಬೋದು, ಟ್ರಕ್ ಡ್ರೈವರ್ ಇರ್ಬೋದು, ಟೆಂಪೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಅಥವಾ ಇನ್ಯಾರೋ ಒಬ್ಬ ರೈತನೇ ಇರ್ಬೋದು. ಆದರೆ ಗುರು ಗುರು ಅಂತ ಯಾಕಂತಾರೆ? ಅದಕ್ಕೆ ಯಾಕೆ ಆ ರೀತಿ ಕರಿಬೇಕು? ಅದು ಬಿಟ್ಟರೆ ನೆಕ್ಸ್ಟ್ ಇರೋದೇ ಅಣ್ಣ ಅಣ್ಣ ಅಂತ, ಇವೆರಡು ಪದ. ಇನ್ನು ಬಿಡಿ, ಕೆಲವರು ಹೋಗಲಿ ಬಾರಲಿ, ಅಲ್ಕ ನನ್ನ ಮಗ, ಬೇವರ್ಸಿ ನನ್ನ ಮಗ, ಹಿಂಗೆಲ್ಲ ಬೈದು ಕರೆಯೋರು ಇದ್ದಾರೆ. ಇನ್ನೂ ಕೆಟ್ಟ ಕೆಟ್ಟದಾಗಿ ಬೈದು ಕರೆಯೋರು ಇದ್ದಾರೆ, ಅದು ಬೇರೆ ವಿಚಾರ. ಇನ್ನು ಕೆಲವರು ಮಗ 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 ಅಂತ ಕರೀತಾರೆ, ಅವರು ಕೂಡ ನೀವು ನೋಡಿರ್ಬೋದು. ಹಾಗಾದರೆ 3 ಪದ ಆಯಿತು. ಒಂದು ಮಗ ಅನ್ನೋದು, ಇನ್ನೊಂದು ಗುರು ಗುರು ಅನ್ನೋದು, ಇನ್ನೊಂದು ಅಣ್ಣ ಅಣ್ಣ ಅಂತ ಕರೀತಕ್ಕಂಥದ್ದು ಅಲ್ವಾ? ಈ 3 ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇನ್ನು ನಾರ್ತ್ ಇಂಡಿಯಾ ಆ ಕಡೆ ಎಲ್ಲ ಹೋದರೆ ಅಲ್ಲಿ ಕೆಲವರು ದಾದಾ ದಾದಾ ಅಂತಾರೆ, ಭಯ ಭಯ ಅಂತಾರೆ. ಭಯ ಅಂದರೂ ಅಣ್ಣನೇ, ಅಲ್ಲೇನು ದೊಡ್ಡ ವಿಚಾರ ಅಲ್ಲ. ಭಯ ಅಂದರೂ ಕೂಡ ಅದು ಅಣ್ಣನೇ, ಭಯ ಭಯ ಅಂತಾರೆ. ಹಾಗೆ ದಾದಾ ದಾದಾ ಅಂತಾರೆ ಕೆಲವರು. ಗೊತ್ತಾಯ್ತಲ್ಲ, ಸಂಬೋಧನೆ ಮಾಡ್ತಕ್ಕಂಥದ್ದು. ಇದರಿಂದ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಿಸುವಾಗ ಗುರು ಅಂದ ತಕ್ಷಣ ಅವನಿಗೆ ನಾವು ಗೌರವ ಕೊಡ್ತೀವಿ, ಇನ್ನೊಬ್ಬರಿಗೆ. ಹಾಗೆ ಅಣ್ಣ ಅಣ್ಣ ಅಂದರೆ ನಾವು ಯಾರಿಗೆ ಕರಿತಾ ಇದ್ದೀವಿ ಅವ್ರಿಗೆ ಗೌರವ ಕೊಡ್ತೀವಿ. ಹಾಗೆ ದಾದಾ ದಾದಾ, ಭಯ್ಯ ಭಯ್ಯ, ಇನ್ನೂ ಕೆಲವರು ಕಾಕ ಕಾಕ ಅಂತಾರೆ. ಇದೆಲ್ಲ ಗೌರವ ಸೂಚಕ, ಅಂದರೆ ನಾವು ಇನ್ನೊಬ್ಬರಿಗೆ ಗೌರವದಿಂದ ಮರ್ಯಾದೆ ಕೊಡ್ತಕ್ಕಂಥದ್ದು. ಆಗ ಅವ್ರಿಗೆ ನಾವು ಕರಿತೀವಲ್ಲ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವಾ, ಈ ರೀತಿ ಕರೆದಾಗ. ಆದರೆ ಇಲ್ಲಿ ತಂದೆ, ತಾಯಿ,
ಅಣ್ಣ, ಅಕ್ಕ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ತಾತ, ಅಜ್ಜಿ, ಹೀಗೆ ಯಾರೇ ನಮ್ಮ ಬಂಧುಗಳಿರಲಿ ಅಥವಾ ಸ್ನೇಹಿತರಿರಲಿ, ಇವರೆಲ್ಲರಿಗಿಂತೂ ತುಂಬ ದೊಡ್ಡದು ಅಂದರೆ ಅದು ಗುರು. ಈ ಗುರು ಅನ್ನೋ ಪದ, ಗುರು ಅಂದ್ಬಿಟ್ರೆ ಯಾರೋ ಒಬ್ಬ ಗುರು ಅಲ್ಲ. ಗುರು ಅಂದರೆ ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ಸ್ನೇಹಿತರು ಅಂತೀವಲ್ಲ ಅವರು ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾರಾಗಿರಲಿ, ವಯಸ್ಸಿನಲ್ಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ, ಅಥವಾ ಅವರು ಯಾವುದೇ ಧರ್ಮದವರಾಗಿರಲಿ. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ರು ಇರ್ಬೋದು, ಒಬ್ಬ ಮುಸ್ಲಿಂ ವ್ಯಕ್ತಿ ಇರ್ಬೋದು, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಇರ್ಬೋದು, ಒಬ್ಬ ಬೌದ್ಧ ಜೈನ ವ್ಯಕ್ತಿ ಇರ್ಬೋದು, ಅವರು ಸಾಮಾನ್ಯರೇ ಇರ್ಬೋದು. ಅವರೇನು ಕಾವಿ ಬಟ್ಟೆ ಹಾಕ್ಕೊಂಡು ಆಶ್ರಮ ಇಟ್ಕೊಂಡು ಬಾಬಾ ಅಲ್ಲದೇ ಇದ್ದರು, ಗುರೂಜಿ ಅಲ್ಲದೇ ಇದ್ದರು, ಸ್ವಾಮೀಜಿ ಅಲ್ಲದೇ ಇದ್ದರು ಕೂಡ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ನಮಗೇನೋ ಒಂದು ಗೊತ್ತಿರಲ್ಲ, ನಮಗೆ ಅವರು ಹೀಗೆ ಮಾಡಿ ಹಾಗೆ ಮಾಡಿ, ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ. ಅದು ಅಂಗಡಿ ಇರ್ಬೋದು, ಚಿಕ್ಕ ಅಂಗಡಿ ಇರ್ಬೋದು, ಅಥವಾ ದೊಡ್ಡ ಅಂಗಡಿ ಇರ್ಬೋದು, ಚಿಕ್ಕ ಹೋಟೆಲ್ ಇರ್ಬೋದು, ದೊಡ್ಡ ಹೋಟೆಲ್ ಇರ್ಬೋದು, ಅಥವಾ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಆಫೀಸ್ ಇರ್ಬೋದು, ಅಥವಾ ಬ್ಯಾಂಕ್ ಇರ್ಬೋದು, ಅಥವಾ ಸಂಶೋಧನಾ ಕೇಂದ್ರ ಇರ್ಬೋದು. ಸಂಶೋಧನೆ ಮಾಡ್ತೀವಲ್ಲ, ವಿಜ್ಞಾನಿಗಳು, ಸಂಶೋಧಕರು ಅಂತೀವಲ್ಲ, ಅವರು ಇರ್ಬೋದು. ಒಟ್ಟಿನಲ್ಲಿ ಅಥವಾ ರೈತರು ಇರ್ಬೋದು. ಅಲ್ಲಿ ನಾವು ಮಾಡುವ ಕೆಲಸದಲ್ಲಿ ಏನೋ ಒಂದು ವಿಚಾರ ಹೇಳ್ಕೊಟ್ರೆ, ಅದು ಕಾರ್ಪೆಂಟ್ರ್ ಕೆಲಸ ಇರ್ಬೋದು, ಮಡಿಕೆ ಮಾಡೋರು ಇರ್ಬೋದು, ಚಪ್ಪಲಿ ಹೊಲೆಯೋರು ಇರ್ಬೋದು, ಅಥವಾ ಅದು ಬಾರ್ಬಾರ್ ಶಾಪ್ ಅಂತೀವಲ್ಲ, ಸವಿತಾ ವರ್ಗ ಬಾರ್ಬಾರ್ ಶಾಪ್ ಇರ್ಬೋದು. ಅಲ್ಲಿ ಆ ಒಂದು ಕೆಲಸನ ಹೇಳ್ಕೊಡ್ತಾರಲ್ಲ, ಆ ಒಂದು ಕೆಲಸನ ಹೀಗೆ ಮಾಡು, ಹಾಗೆ ಮಾಡು, ಅದು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಯಾರು ಹೇಳ್ಕೊಡ್ತಾರೆ ಅವರೆಲ್ಲರೂ ಕೂಡ ಗುರು ಸ್ಥಾನದಲ್ಲಿರ್ತಾರೆ. ನಾವು ಆಗ ಕೋಪ ಮಾಡಿಕೊಳ್ದೆ ನಾವು ಅವ್ರ ಹತ್ರ ಕೆಲಸ ಕಲಿತ್ರೆ ಮುಂದೆ ನಾವು ಉದ್ಧಾರ ಆಗ್ತೀವಿ. ಅದರಿಂದ ನಾವು ಆರ್ಥಿಕವಾಗಿ ಹಣ ಸಂಪಾದನೆ ಮಾಡ್ಬೋದು, ಹಣದಿಂದ ಆಸ್ತಿ ಸಂಪಾದನೆ ಮಾಡ್ಬೋದು. ನಮ್ಮ ಹತ್ರ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ಯಾವುದೋ ಒಂದು ಸೈಟ್ ಇರ್ಬೋದು, ಅಥವಾ ಆಸ್ತಿ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು, ಪ್ಲಾಟ್ ಇರ್ಬೋದು, ಮನೆಗಳಿರ್ಬೋದು. ಹೀಗೆ ನಾವು ಆಸ್ತಿಯನ್ನು ಮಾಡ್ಬೋದು. ಯಾವುದರಿಂದ? ಒಬ್ಬ ಗುರುವಿಂದ ವಿದ್ಯೆ ಕಲಿತು, ವಿದ್ಯೆಯಿಂದ ಕೆಲಸನ ನಾವು ಗಿಟ್ಟಿಸ್ಕೊಂಡು ಕೆಲಸನ ಮುತುವರ್ಜಿಯಾಗಿ ಮಾಡಿದ್ರೆ ಆ ಕೆಲಸದಿಂದ ನಮಗೆ ಏನು ಸಿಗುತ್ತೆ? ಹಣ ಸಿಗುತ್ತೆ, ಗೌರವ ಸಿಗುತ್ತೆ, ಒಳ್ಳೆಯ ಗೌರವ ಇರುತ್ತೆ. ಯಾಕಂದರೆ ನಾವೊಬ್ಬ ಒಳ್ಳೆ ಕೆಲಸಗಾರ ಆಗಿರ್ತೀವಲ್ಲ, ಆಗ ಯಾರ್ಯಾರೋ ನಮಗೆ ಫೋನ್ ಮಾಡಿ ಕರೀತಾರೆ, ಸ್ವಾಮಿ ಬನ್ನಿ ಇಲ್ಲಿ ಕೆಲಸ ಇದೆ ಕೊಡ್ತೀನಿ, ಕೆಲಸ ಮಾಡಿ, ನಮ್ಮದು ಕೆಲಸ ಇದೆ ಅಂತಾರೆ. ಅವ್ರದ್ದು ಕೆಲಸ ಇಲ್ಲ ಅಂದರೂ ಬೇರೆಯವ್ರದ್ದು ಹಿಂಗೆ ಕೆಲಸ ಇದೆ, ಅಲ್ಲಿ ಹೋಗಿ ಕೆಲಸ ಕಲೀರಿ, ಹೀಗೆಲ್ಲ ಹೇಳ್ತಾರೆ. ಹೀಗೆಲ್ಲ ಹೇಳಬೇಕಾದ್ರೆ ನಾವು ಕೆಲಸ ಕಲ್ತಿರ್ತೀವಿ, ಅದಕ್ಕೆ ಹೇಳ್ತಾರೆ. ಅಷ್ಟೇ ಯಾಕೆ, ಕಳ್ಳ ಕೂಡ ನೋಡಿ, ಒಬ್ಬ ಕಳ್ಳ ಆಗಬೇಕಾದ್ರೆ ಚಿಕ್ಕ ಕಳ್ಳ ದೊಡ್ಡ ಕಳ್ಳನ ಹತ್ರ ವಿದ್ಯೆ ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ನೋಡಿರ್ಬೋದು, ವೀರಪ್ಪನ್ ಗೊತ್ತಲ್ಲ, ವೀರಪ್ಪನು ಎಂಥ ದೊಡ್ಡ ಕಳ್ಳ ಅಲ್ವಾ? ಹಾಗೆ ಉಗ್ರಗಾಮಿಗಳು, ಅವ್ರ ಗುರುಗಳು ಇರ್ತಾರೆ, ಉಗ್ರಗಾಮಿಗಳು ಗುರುಗಳು, ಟೆರರಿಸ್ಟ್ಗಳು ಅಂತೀವಲ್ಲ ಅವ್ರ ಗುರುಗಳು. ಹಾಗೆ ಒಳ್ಳೆ ಗುರು ಆಗಬೇಕಾದ್ರೆ ಆ ಗುರು ಹತ್ರ ನಾವು ವಿದ್ಯೆ ಕಲಿಬೇಕು. ಅವರು ಕೂಡ ಗುರುವೇ ನೋಡಿ. ಟೆರರಿಸ್ಟ್ ಅಂದ್ಬಿಟ್ರೆ ಟೆರರಿಸ್ಟು ಅವನು ಕೂಡ ಒಳ್ಳೆ ಗುರುವೇ ಅಲ್ವಾ? ಯಾರ್ಯಾರಿಗೋ ವಿದ್ಯೆ ಕಲಿಸ್ತಾನೆ, ಶೂಟ್ ಮಾಡೋಕ್ಕೆ ಕಲಿಸ್ತಾನೆ, ಎಂತೆಂಥ ಬಾಂಬ್ ಬಿಡೋದೆಲ್ಲ ಕಲಿಸ್ತಾನೆ ಅಲ್ವಾ? ಕಳ್ತನ ಮಾಡೋದು ಅಷ್ಟೇ, ಹೆಂಗೆ ಲಾಕರ್ಗಳು ಓಪನ್ ಮಾಡಬೇಕು, ಹೆಂಗೆ ಯಾರ್ಯಾರ ಮನೆ ಬೇಗ ಹೊಡಿಬೇಕು, ಯಾರ್ಯಾರಿಗೆ ಹೆಂಗೆ ಚೀಟಿಂಗ್ ಮಾಡಬೇಕು, ಇದೆಲ್ಲ ಒಬ್ಬ ಕಳ್ಳ ಹೇಳ್ಕೊಡ್ತಾನೆ. ಚಿಕ್ಕ ಕಳ್ಳನಿಗೆ ದೊಡ್ಡ ಕಳ್ಳ ಹೇಳ್ಕೊಡ್ತಾನೆ. ಜೈಲುಗಳಲ್ಲಂತೂ ಚಿಕ್ಕ ಕಳ್ಳರು ಯಾರಾದರೂ ಅಥವಾ ನಿರಪರಾಧಿಗಳು ಯಾರಾದರೂ ಏನೋ ಸಣ್ಣ ಅಪರಾಧ ಮಾಡಿ ಜೈಲಿಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಕಳ್ಳರು ಇರ್ತಾರೆ. ಅವ್ರ ಹತ್ರ ಒಳ್ಳೆ ವಿದ್ಯೆಗಳು ಕಲಿತು ಹೊರಗಡೆ ಬರ್ಬೋದು, ನಾವು ದೊಡ್ಡ ದೊಡ್ಡ ಕಳ್ಳರಾಗ್ಬೋದು. ಇವತ್ತು ಅದೇ ಆಗ್ತಾ ಇರೋದು ಇಲ್ಲಿ, ನಿಮಗೆಲ್ಲ ಗೊತ್ತಿದೆ. ಜೈಲುಗಳಲ್ಲಿ ಈ ಸಣ್ಣವ್ರನ್ನೆಲ್ಲ ಹಿಡಿದು ಒಳಗಾಗ್ತಿರ್ತಾರೆ. ತುಂಬ ದೊಡ್ಡ ಕಳ್ಳರು ರೇರು ಜೈಲುಗಳಲ್ಲಿರೋದು, ಇನ್ನೆಲ್ಲ ಹೊರಗಡೆನೇ ಇರ್ತಾರೆ. ಅವರೆಲ್ಲ ಸಾಕ್ಷಿ ಆಧಾರಗಳಿಲ್ಲದೆ ಅಥವಾ ಬ್ಯಾಕ್ಗ್ರೌಂಡ್ ಸಪೋರ್ಟಿಂದ ಅಥವಾ ದುಡ್ಡು ಕೊಟ್ಟು ತಪ್ಪಿಸ್ಕೊಬಿಡ್ತಾರೆ. ಇಲ್ಲಿ ಏನೇ ಆಗಲಿ,
ಪೊಲೀಸ್ ಇರ್ಬೋದು, ಫೈನಲಾಗಿ ಪೊಲೀಸ್ ಇರ್ಬೋದು, ವಿದ್ಯೆ ಕಲಿಬೇಕು, ಇಲ್ಲಾಂದರೆ ಪೊಲೀಸ್ ಕೆಲಸ ಕೊಡೋಲ್ಲ. ಒಬ್ಬ ಇಂಜಿನಿಯರ್ ಇರ್ಬೋದು, ವಿದ್ಯೆ ಕಲಿಬೇಕು, ಇಲ್ಲಾಂದರೆ ಕೊಡೋಲ್ಲ. ಅಂದರೆ ಇಲ್ಲೇನಪ್ಪ ಅಂದರೆ ವಿದ್ಯೆಯನ್ನು ಕಲಿಸೋವನು ಗುರು. ಅವನು ಯಾರೇ ಆಗಿರಲಿ, ಏನೇ ಕೆಲಸ ಮಾಡ್ತಾಯಿರಲಿ, ಅವರ ಅಕ್ಕ ಇರಲಿ, ತಂಗಿ ಇರಲಿ, ಚಿಕ್ಕಮ್ಮ ಇರಲಿ, ದೊಡ್ಡಮ್ಮ ಇರಲಿ, ಅವ್ರ ಹೆಣ್ಣಾಗಿರಲಿ, ಗಂಡ ಆಗಿರಲಿ, ನಮಗೆ ವಿದ್ಯೆ ಕಲಿಸಿದ್ರೆ ಅವರು ಗುರು. ಅದಕ್ಕೆ ಹೇಳೋದು ದೊಡ್ಡವರು, ತಾಯಿ ಮೊದಲ ಗುರು. ಅಂದರೆ ನಾವು ತಾಯಿಯಿಂದ ಜನ್ಮ ಪಡೆದಾಗ ನಮಗೆ ವಿದ್ಯೆ ಕಲಿಸೋದು ಯಾರಪ್ಪ? ಮೊದಲನೇದು ಅಮ್ಮ. ಯಾಕಂದರೆ ಆ ಅಮ್ಮ ನಮಗೆ ಅಪ್ಪ, ಅಣ್ಣ, ತಂಗಿ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಹಾಗೆ ಸಣ್ಣ ಸಣ್ಣ ವಿದ್ಯೆಗಳೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ದೊಡ್ಡದಾಗಿ ಕಲಿತಾ ಹೋಗ್ತೀವಿ. ಆಮೇಲೆ ನೋಡಿ, ಯಾವುದೋ ಒಂದು ಚಿಕ್ಕ ಸ್ಕೂಲ್ಗೆ ಹೋಗ್ತೀವಿ, ಯಾವುದೋ ಪ್ರಿ-KG ಅಂತೀವಿ ಅದನ್ನು. ಆಮೇಲೆ ಬೇಬಿ ಸಿಟ್ಟಿಂಗು, ಅದಕ್ಕೆ ಮೊದಲು ಬೇಬಿ ಸಿಟ್ಟಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಪ್ರಿ-KGನಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡು, 5th, 6th, ಹೀಗೆ 10th, ಡಿಗ್ರಿ, ಆಮೇಲೆ ಇಂಜಿನಿಯರಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಕಲಿತೀವಿ. ಯಾರಿಂದ ಕಲಿತೀವಿ? ಗುರುಗಳಿಂದ. ಗುರುಗಳು ಅವರಿಂದ ನಾವು ಕಲಿತ್ರೆ ನಮ್ಮ ಜೀವನೋಪಾಯಕ್ಕೆ ಮುಂದೆ ಅನುಕೂಲ ಆಗುತ್ತೆ. ಅಂದರೆ ಗುರು ದೊಡ್ಡವನು, ಅವನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಈಗ ನೋಡೋಣ, ಕೆಲವರು ಸಾಧುಗಳನ್ನು ಗುರುಗಳು ಅಂತಾರೆ, ನಮ್ಮಂಥವ್ರು ಗಡ್ಡ ಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು. ಈಗ ನೋಡಿ, ನಾನು ಬರೀ ಗಡ್ಡ ಬಿಟ್ಟಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, ಏನೋ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ, ಏನೋ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಲ್ವಾ? ಆದರೆ ಈ ಕಾವಿ ಬಟ್ಟೆ ನಾನಾಗೇ ಹಾಕ್ಕೊಂಡಿಲ್ಲ. ನಾನು ಮನುಷ್ಯ ಗುರುಗಳು, ಮನುಷ್ಯ ಸ್ವಾಮೀಜಿಗಳ ಹತ್ರ ನಾನು ದೀಕ್ಷೆ ತೊಗೊಂಡಿಲ್ಲ. ಒಬ್ಬ ಈ ರೀತಿ ಗುರುವಾಗಬೇಕಾದ್ರೆ ಇನ್ನೊಬ್ಬ ಗುರು ಹತ್ರ ನಾವು ದೀಕ್ಷೆ ತಗೋಬೇಕು. ಯಾವುದೇ ಪರಂಪರೆ ಆಗಲಿ, ಅದು ಬೌದ್ಧ ಇರಲಿ, ಜೈನ ಇರಲಿ, ಅಥವಾ ರಾಘವೇಂದ್ರ ಸ್ವಾಮಿ ಇರಲಿ, ಕೈವಾರ ನಾರಾಯಣ ತಾತ ಇರಲಿ, ಅಥವಾ ಮಂಟೆ ಸ್ವಾಮಿ ಇರಲಿ, ಅಥವಾ ಮಹಾದೇವ ಸ್ವಾಮಿ ಇರಲಿ, ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಇರಲಿ, ಹೀಗೆ ಯಾರೇ ಇರಲಿ, ಶಿವಕುಮಾರ ಸ್ವಾಮೀಜಿ ಇರಲಿ, ಬಾಲಗಂಗಾಧರನಾಥ ಸ್ವಾಮೀಜಿ ಇರಲಿ, ರವಿಶಂಕರ್ ಗುರೂಜಿ ಇರಲಿ, ರಾಮಚಂದ್ರ ಗುರೂಜಿ ಇರಲಿ, ಡಾಕ್ಟರ್ ರಾಮಚಂದ್ರ ಗುರೂಜಿ ಪುನರ್ಜನ್ಮ ಆ ಗುರೂಜಿ ಇರಲಿ, ಅಥವಾ ಇನ್ನೂ ರಾಮದೇವ್ ಬಾಬಾ ಇರಲಿ, ಹೀಗೆ ಸಾಕಷ್ಟು ಗುರುಗಳಿದ್ದಾರೆ. ಅವರೆಲ್ಲ ತುಂಬ ವಿದ್ಯಾವಂತರು, ಗುರುಗಳು ಹೇಳ್ಕೊಡ್ತಾರೆ. ಅಂಥ ಗುರುಗಳ ಹತ್ರ ನಾವು ದೀಕ್ಷೆ ತಗೋಬೇಕು. ಆಮೇಲೆ ನಮಗೆ ಅವರು ಏನೋ ಒಂದು ರುದ್ರಾಕ್ಷಿ ಕೊಡ್ತಾರೆ, ಅವರೊಂದು ಉಪದೇಶ ಮಾಡ್ತಾರೆ ಮಂತ್ರನ. ಬ್ರಾಹ್ಮಣರು ಇರ್ಬೋದು. ಈಗ ಬ್ರಾಹ್ಮಣರು ಕೂಡ ಅವ್ರ ಹತ್ರ ನಾವು ಉಪನಯನ ಎಲ್ಲ ತೊಗೋಬೇಕು. ಗುರುಗಳು ನಾವು ಅವ್ರ ಹತ್ರ ದೀಕ್ಷೆ ತೊಗೋಬೇಕು. ದೀಕ್ಷೆ ತೊಗೊಂಡಿಲ್ಲ ಅಂದರೆ ನಾವು ಶಿಷ್ಯರು ಆಗೋದಿಲ್ಲ. ಯಾರಾದರೂ ಸರಿ, ಒಬ್ಬ ಗುರು ಅಷ್ಟೇ, ಗೊತ್ತಾಯ್ತಲ್ಲ. ಈಗ ಮುಸ್ಲಿಂ ಗುರು ಆಗಬೇಕಂದ್ರೂ ಕೂಡ ಒಬ್ಬ ಮೌಲಾ ಇರ್ತಾರೆ, ಮೌಲಾ ಅಂತ, ಅವರು ಗುರುಗಳು. ಹಾಗೆ ಪಾದ್ರಿಗಳು, ಕ್ರಿಶ್ಚಿಯನ್ರಲ್ಲಿ ಪಾದ್ರಿಗಳು ಇರ್ತಾರೆ. ಹಾಗೆ ಬೌದ್ಧರಲ್ಲಿ ಕೂಡ ಬುದ್ಧ ಗುರು ಇರ್ತಾರೆ, ಲಾಮಾಗಳು ಇವರೆಲ್ಲ ಇರ್ತಾರೆ. ಹಾಗೆ ಜೈನರಲ್ಲಿ ಕೂಡ ಅವರು ಜಿನಾಸ್ ಅಂತೀವಿ, ಜಿನ್ನುಗಳು, ಅವರು ಜಿನ್ರೆಲ್ಲ ಇರ್ತಾರೆ. ಜಿನ್ನರು, ಆ ಜಿನ್ರ ಗುರುಗಳಿರ್ತಾರಲ್ಲ, ಅವರು ಕೂಡ ನಮಗೆ ದೀಕ್ಷೆ ಕೊಡ್ತಾರೆ. ಯಾಕಂದರೆ ಅವ್ರ ಹತ್ರ ನಾವು ದೀಕ್ಷೆ ತೊಗೋಬೇಕು. ಆಮೇಲೆ ಅವ್ರು ಏನು ಹೇಳ್ಕೊಡ್ತಾರೋ ಸಿದ್ಧಾಂತ, ತತ್ವ ಅಂತಿರುತ್ತೆ, ಏನೋ ಒಂದು ಸಿದ್ಧಾಂತ. ಈಗ ಬೌದ್ಧರದು ಆಸೆಯೇ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ ಮಾರ್ಗ ಅಂತಿರುತ್ತೆ. ಯಾರ್ದು? ಬೌದ್ಧರದು. ಆ ಸಿದ್ಧಾಂತವನ್ನು ನಮಗೆ ಅವರು ಹೇಳ್ಕೊಡ್ತಾರೆ. ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ. ಯಾಕಂದರೆ ಗೊತ್ತಾಯ್ತಲ್ಲ. ಆಮೇಲೆ ಜೈನರು ಕೂಡ ಹೇಳ್ಕೊಡ್ತಾರೆ. ಜೈನರದು ಬೌದ್ಧರದು ಒಂದೇ ತತ್ವನೇ. ಆದರೆ ಲಾಸ್ಟಲ್ಲಿ 4ನೇದೇನಪ್ಪ ಅಂದರೆ ಭಕ್ತಿ ಮತ್ತು ಧ್ಯಾನ ಅಂತ ಜೈನರು ಸೇರಿಸ್ಕೊಳ್ತಾರೆ. ನನ್ನ ಸಿದ್ಧಾಂತನೂ ಇದ್ದಾನೆ, ಗೊತ್ತಾಯ್ತಲ್ಲ. ಬೌದ್ಧ, ಜೈನ ಏನು ಸಿದ್ಧಾಂತ ಇದೆ, ಹಾಗೆ ಗುರುನಾನಕರು ಏನು ಹೇಳ್ಕೊಡ್ತಾರೆ, ಗ್ರಂಥವನ್ನು ಸರಸ್ವತಿಯನ್ನು ನಾವು ಆರಾಧಿಸೋದು ಗುರುನಾನಕರು ಹೇಳ್ಕೊಡ್ತಾರೆ, ಅದನ್ನು ಕೂಡ ಫಾಲೋ ಮಾಡಬೇಕು. ಹಾಗೆ ಇಸ್ಲಾಂನಲ್ಲಿ ಹೇಳ್ಕೊಡ್ತಾರೆ, ಒಂದು ಗೋಡೆ ಹತ್ರ ನಾವು ಕೂತ್ಕೊಂಡ್ರು ಕೂಡ ಭಗವಂತ ಎಲ್ಲ ಕಡೆ ಇರ್ತಾನೆ ಅಂತ ಇಸ್ಲಾಂನಲ್ಲಿ ಕೂಡ ಹೇಳ್ಕೊಡ್ತಾರೆ. ಅದೇ ಹಿಂದೂ ಧರ್ಮದಲ್ಲೂ ಇದೆ. ಫೈನಲ್ ಆಗಿ ನಿರಾಕಾರ ಬ್ರಹ್ಮ ಅದ್ವೈತ ಸಿದ್ಧಾಂತ ಹಿಂದೂ ಧರ್ಮದಲ್ಲೂ ಕೂಡ ಇದೆ. ಶಂಕರಾಚಾರ್ಯರೆಲ್ಲ ಇದನ್ನೇ ಬೋಧನೆ ಮಾಡಿದ್ದು, ಗೊತ್ತಾಯ್ತಲ್ಲ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಏನು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಇವರು 3 ತತ್ವ ಸಿದ್ಧಾಂತಗಳನ್ನು ಬೋಧನೆ ಮಾಡಿದರು. ಅಂದರೆ ಒಬ್ಬ ಗುರು ಯಾರೇ ಆಗಿರಲಿ, ಅವ್ರದ್ದು ಏನು ತತ್ವ ಇದೆ, ಪ್ರಿನ್ಸಿಪಾಲ್ ಇದೆ, ಅದನ್ನು ಹೇಳ್ಕೊಡ್ತಾರೆ.
ಹಾಗೆ ನೋಡಿ ರಾಜಕೀಯ ಪಕ್ಷಗಳು ಅಷ್ಟೇ. ಈಗ BJP ಪಕ್ಷ ಅವ್ರದ್ದೇ ಆದ ಒಂದು ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಅವ್ರದ್ದೇ ಸಿದ್ಧಾಂತ, ಇನ್ನೂ ಬೇರೆ ಬೇರೆ JDS ಅವ್ರದ್ದೇ ಸಿದ್ಧಾಂತ, JDU, ಆಮೇಲೆ ಇನ್ನೂ PDP, ಆಮೇಲೆ PFI, ಹೀಗೆ ಅವ್ರದ್ದೇ ಆದ ಒಂದು ಕೆಲವು ಸಿದ್ಧಾಂತಗಳಿರುತ್ತೆ ಅಲ್ವಾ. ಆಮೇಲೆ TDP, ಆಮೇಲೆ ತೃಣಮೂಲ TMC, ಆಮೇಲೆ ಸಮಾಜವಾದ ಪಕ್ಷ, ಹೀಗೆ ಪಕ್ಷಗಳಿದ್ದಾವೆ ರಾಜಕೀಯದಲ್ಲಿ. ಅವರು ಅವ್ರದ್ದೇ ಆದ ಸಿದ್ಧಾಂತಗಳು ಹೇಳ್ಕೊಡ್ತಾರೆ. ಅವರು ಆ ಸಿದ್ಧಾಂತಗಳನ್ನು ಫಾಲೋ ಮಾಡಬೇಕು. ಅಂದರೆ ಅವರು ಗುರುಗಳು ಯಾರಿರ್ತಾರೆ, ನಾಯಕರು, ಲೀಡರ್ಸು, ಆ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು. ಅಂದರೆ ಒಬ್ಬ ಗುರು ಯಾಕೆ ಹೇಳ್ತಾನೆ ಅಂದರೆ, ನಾವು ಹೇಳ್ಕೊಳ್ಕಂಥ ಸಿದ್ಧಾಂತವನ್ನು ಪಾಲನೆ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಿ ಅನ್ನೋದು ಒಬ್ಬ ಗುರುವಿನ ಆಶಯ, ಅವರ ಆಶಯ ಆಗಿರುತ್ತೆ. ಆ ಆಶಯವನ್ನು ಒಬ್ಬ ಶಿಷ್ಯ ಅದನ್ನು ಫಾಲೋ ಮಾಡಿದ್ರೆ ಅವನು ಉದ್ಧಾರ ಆಗ್ತಾನೆ. ಅವರು ಏನು ಗುರುಗಳು ಹೇಳ್ಕೊಡ್ತಾರೆ ಆ ಸಿದ್ಧಾಂತ ಫಾಲೋ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಇರುತ್ತೆ. ಈಗ ಗೊತ್ತಾಯ್ತಲ್ಲ. ನೀವು ಒಂದು ಪ್ರಶ್ನೆ ಕೇಳ್ಬೋದು, ಗುರುಗಳೇ ಇಲ್ಲಿ ಕೆಟ್ಟವರು ಕೂಡ ಹೇಳ್ಕೊಡ್ತಾರಲ್ಲ, ಕೆಟ್ಟದೇ ಹೇಳ್ಕೊಡೋದು ಕೆಟ್ಟವರು, ಒಳ್ಳೆಯವ್ರು ಏನು ಹೇಳ್ಕೊಡ್ತಾರೆ, ಒಳ್ಳೇದು ಹೇಳ್ಕೊಡೋದು, ಅಷ್ಟೇನೇನಿಲ್ಲ. ಸಿದ್ಧಾಂತಗಳು ಅವ್ರವ್ರದ್ದು ಬೇರೆ ಬೇರೆ ಥರ ಇರುತ್ತೆ. ಮುಂದೆ ಅದನ್ನು ನಾವು ಕಲಿತು ಜೀವನದಲ್ಲಿ ಫಾಲೋ ಮಾಡಿದ್ರೆ ಆ ಸಿದ್ಧಾಂತಕ್ಕೆ ತಕ್ಕಂತೆ ಫಲ ಇರ್ತದೆ. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಫಾರ್ ಎಕ್ಸಾಂಪಲ್ಲು, ಒಂದು ಬಾರ್ಬರ್ ಶಾಪಲ್ಲಿ ನಾವು ಕೆಲಸ ಕಲಿತ್ರೆ ನಮಗೇನು ಕೆಲಸ ಕಲ್ಕೊತೀವಿ, ಮತ್ತು ನಾವು ಅದೇ ಕೆಲಸ ಕಲ್ಕೊತೀವಿ. ಬಾರ್ಬರ್ ಶಾಪಲ್ಲಿ ಏನು ಕಲ್ತಿದ್ದೀವಿ ಅದೇ. ಆಮೇಲೆ ನಾವು ಒಂದು ಅಂಗಡಿ ಇಟ್ಕೋಬೋದು, ಮತ್ತು ನಾವು ಬಾರ್ಬರ್ ಶಾಪಲ್ಲಿ ಕೆಲಸ ಮಾಡಿದ್ರೆ ಏನು ಸಿಗುತ್ತೆ, ಒಂದಷ್ಟು ಹಣ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನು ಸಿಗೋಲ್ಲ. ಗೊತ್ತಾಯ್ತಲ್ಲ. ಹಾಗೆ ಏನೋ ಒಂದು ಕಾರ್ಪೆಂಟ್ರ್ ಕೆಲಸ, ಒಂದು ಬಡಗಿ ಕೆಲಸ, ಮಡಿಕೆ ಮಾಡ್ತಾರಲ್ಲ ಕುಂಬಾರರು, ಆ ಕೆಲಸ, ಇದೆಲ್ಲ ಮಾಡಿದ್ರೆ ಏನು ಸಿಗುತ್ತೆ, ಆ ಬಿಸ್ನೆಸ್ ಮಾಡಿದ್ರೆ ನಮಗೆ ಹಣ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಏನೋ ಒಂದು ಸ್ವಲ್ಪ ಗೌರವ, ಏನೋ ಒಂದು ಉದ್ಯೋಗ ಮಾಡ್ತಾಯಿದ್ದೀವಿ ಅಷ್ಟೇ. ಗೊತ್ತಾಯ್ತಲ್ಲ. ಇನ್ನು ರಾಜಕೀಯದಲ್ಲಿ ಹೋದರೆ ಒಳ್ಳೆಯವರಾದರೆ ಅದು ಯಾವುದೋ ಒಂದು ತಾಲೂಕು ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅವರವರು ಆಫೀಸುಗಳಲ್ಲಿ, ಅವರವರು ಡಿಪಾರ್ಟ್ಮೆಂಟಲ್ಲಿ, ಪೊಲೀಸು, CBI, ST, SIT, ಇಂಡಿಯನ್ ಅಲ್ಲೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಏನೂ ಅಷ್ಟು ಲಾಭ ಸಿಗಲ್ಲ. ಅದೇ ಗಿಂಬಳ ಲಂಚ ತಗೊಂಡ್ರೆ ಅಥವಾ ಇನ್ನೂ ಮೋಸ ವಂಚನೆ ಮಾಡಿದ್ರೆ ಸರ್ಕಾರಕ್ಕೆ ಹಣ ಮಾಡ್ಬೋದು. ಈ ಬೇರೆಯವ್ರಿಗೆ ನಾವು ತೋರಿಸ್ಕೋಬೋದು, ನೋಡಿ ಎಷ್ಟಿದೆ ನಮ್ಮ ಹತ್ರ ಆಸ್ತಿ, ಹಣ, ಐಶ್ವರ್ಯ ಅಂತ. ಅದರಿಂದ ಡೂಪ್ಲಿಕೇಟಾಗಿ, ಅಂದರೆ ಹೊರಗಡೆ ಜಗತ್ತಿನಿಂದ ನಾವು ಪ್ರಶಂಸೆಯನ್ನು ಪಡಿಬೋದು. ಆದರೆ ನಮ್ಮ ಅಂತರಂಗದಲ್ಲಿ ಭಗವಂತ ಅಂತಂದಿರ್ತಾನೆ, ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತಿರುತ್ತೆ. ಅದು ನಮ್ಮನ್ನು ನೋಡ್ತಾ ಇರುತ್ತೆ, ನಮಗೆ ನೆರಳಾಗಿರುತ್ತೆ. ಪಾಪ ಪುಣ್ಯ ಕರ್ಮಗಳು ನಮಗೆ ನೆರಳಾಗಿರ್ತವೆ. ಅವು ನಾವೇನು ಮಾಡ್ತೀವಿ ಅದು ವೃದ್ಧಿ ಆಗಿರುತ್ತೆ ನಮ್ಮ ಮೇಲೆ. ಪಾಪ ಮಾಡಿದ್ರೆ ಪಾಪದ ಕೂಡ ತುಂಬಿ, ಪಾಪದ ಶಕ್ತಿ ತುಂಬಿ, ಕಲಿಪುರುಷ ಅಧರ್ಮ ಶಕ್ತಿ ಜಾಸ್ತಿ ಆಗಿರುತ್ತೆ. ಅದೇ ಪುಣ್ಯ ಮಾಡಿದ್ರೆ ಪುಣ್ಯದ ಶಕ್ತಿ ಲಭಿಸಿರುತ್ತೆ. ಇಲ್ಲಿ ಪುಣ್ಯ ಮಾಡಿದವ್ರಿಗೆ ಒಂದು ಗತಿ, ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಮಾಡಿದವ್ರು ನರಕಕ್ಕೆ ಹೋಗ್ತಾರೆ. ಅಂದರೆ ಇಲ್ಲೇ ನರಕ ಅನುಭವಿಸ್ಬೋದು, ಅಂದರೆ ಜೈಲಿಗೆ ಹೋಗ್ಬೋದು, ಬೇರೆಯವ್ರ ಹತ್ರ ಉಗಿಸ್ಕೋಬೋದು. ಅಂದರೆ ಪ್ರಾರಂಭದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು 35, 45 ವರ್ಷ, 50 ವರ್ಷವರೆಗೂ ಹೆಂಗೋ ಬಚಾವಾಗ್ಬೋದು, ಕಳ್ಳಗೆ ಅವ್ರ ಹತ್ರ ಇವ್ರ ಹತ್ರ ಬಚಾವಾಗ್ಬೋದು. ಆದರೆ ವಯಸ್ಸಾದಮೇಲೆ ಒಂದಲ್ಲ ಒಂದಿನ ಜೈಲಿಗೆ ಹೋಗಲೇಬೇಕು. ನಾವು ಜೈಲಿಗೆ ಹೋಗೋಕ್ಕೆ ಕಾರಣಗಳು ನಾವು ಮಾಡೋ ವಂಚನೆ, ಇನ್ನೊಬ್ಬರಿಗೆ ಮಾಡ್ತೀವಲ್ಲ ವಂಚನೆ, ಅದು. ಹೊರಗಡೆ ಒಂದು ವೇಷ ಹಾಕೋದು, ವೇಷ ಗೊತ್ತಲ್ಲ, ನೀವು ನೋಡಿರ್ಬೋದು. ಈಗ ನೋಡಿ, ನಾನು ಯಾವುದೇ ವೇಷ ಇಲ್ಲ, ಬರೀ ನಾರ್ಮಲಾಗಿ ಒಂದು ಬಟ್ಟೆ ಇದೆ. ನಿಜ ಹೇಳ್ಬೇಕಂದ್ರೆ ಈ ಬಟ್ಟೆ ಕೂಡ ಸಾಮಾನ್ಯ ಮನುಷ್ಯ ಗುರುಗಳ ಹತ್ರ ದೀಕ್ಷೆ ತೊಗೊಂಡಿಲ್ಲ. ಒಬ್ಬ ಶಿಷ್ಯ ಆಗಬೇಕಾದ್ರೆ, ನಾನು ಆಗಲೇ ಹೇಳಿದೆ, ಇನ್ನೊಬ್ಬರ ಹತ್ರ ದೀಕ್ಷೆ ತೊಗೋಬೇಕು. ಕಾವಿ ಬಟ್ಟೆ ಆಗಬೇಕಾದ್ರೆ ಇದೊಂದು ಯೂನಿಫಾರಮ್ಮು. ಒಂದು ಯೂನಿಫಾರಮ್ ಹಾಕಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಒಬ್ಬ ಮೌಲಾನ ಇರ್ಬೋದು, ಒಬ್ಬ ಚರ್ಚ್ ಪಾದ್ರಿ ಇರ್ಬೋದು, ಒಬ್ಬ ಮಸೀದಲ್ಲಿ ಒಬ್ಬ ಗುರು ಇರ್ಬೋದು, ಒಬ್ಬ ಬೌದ್ಧ ಗುರು, ಜೈನ ಗುರು, ಯಾರೇ ಆಗಿರಲಿ ಗುರುಗಳು, ಅವ್ರ ಹತ್ರ ದೀಕ್ಷೆ ತೊಗೊಳ್ಳೇಬೇಕು. ಒಬ್ಬ ಗುರು ಆಗಬೇಕಾದ್ರೆ, ಒಬ್ಬ ಶಿಷ್ಯ ಆಗಬೇಕಾದ್ರೆ ಒಬ್ಬ ಯೂನಿಫಾರಮ್ ತೊಗೊಳ್ಳೇಬೇಕು. ಯೂನಿಫಾರಮ್ ಹಾಕಬೇಕು ಅಂದರೆ, ಒಬ್ಬ ಆಟೋ ಡ್ರೈವರ್ ಕೂಡ ಯೂನಿಫಾರಮ್ ಹಾಕಬೇಕಂದ್ರೆ ಲೈಸೆನ್ಸ್ ತೊಗೋಬೇಕಲ್ವ. ಹಾಗೆ ಇಲ್ಲಿ ನಾವು ದೀಕ್ಷೆ ತೊಗೋಬೇಕು. ಆದರೆ ನಾನು
ದೀಕ್ಷೆ ತಗೊಂಡಿಲ್ಲ. ಯಾವುದೇ ಗುರು ಪರಂಪರೆ ಹತ್ರ ನಾನು ದೀಕ್ಷೆ ತಗೊಂಡಿಲ್ಲ. ಮನುಷ್ಯರ ಹತ್ರ ದೀಕ್ಷೆ ತಗೊಂಡಿಲ್ಲ. ನನಗೆ ಸಾಕ್ಷಾತ್ ಪರಮೇಶ್ವರ ಏನಿದ್ದಾನೆ, ಆ ಪರಮೇಶ್ವರ ನನಗೆ ಆದಿಶಂಕರನಾಗಿ ನನಗೆ ದೀಕ್ಷೆ ಕೊಟ್ಟಿದ್ದಾನೆ. ಆದಿಶಂಕರನಾಗಿ ನನಗೆ ಗುರು ವೇದಾಂತವನ್ನು ಬೋಧನೆ ಮಾಡಿದ ಆ ರುದ್ರದೇವ ಗುರು ಅಂತ ನಾನು ಪರಬ್ರಹ್ಮ ಗುರು ಮನುಷ್ಯ ರೂಪದಲ್ಲಿ ಕೂಡ ನನಗೆ ಈ ಬಟ್ಟೆಯನ್ನು ಕೊಟ್ಟಿದ್ದಾನೆ. ಒಬ್ಬ ಮುಸ್ಲಿಂ ವ್ಯಕ್ತಿ ಮುಹೀರ್ ನಹವಾಜ್ ಖಾನ್ ಅಂತ, ಆ ವ್ಯಕ್ತಿಯ ಮೂಲಕ ನನಗೆ ಈ ಬಟ್ಟೆಯನ್ನು ಕೊಟ್ಟಿದ್ದಾನೆ ಪರಬ್ರಹ್ಮ ಸ್ವರೂಪನಾಗಿ. ಪರಬ್ರಹ್ಮ ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ವಸ್ತು, ಒಂದು ಅಣುವಿಂದ ಹಿಡಿದು ಗ್ರಹ ತಾರೆ ನಕ್ಷತ್ರಾದಿವರೆಗೂ ಅಂತರ್ಯಾಮಿ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಗುರುವಿಂದ ನಾನು ಈ ಬಟ್ಟೆಯನ್ನು ಪಡೆದಿದ್ದೀನಿ. ಗೊತ್ತಾಯ್ತಲ್ಲ, ಇದನ್ನು ಸಿದ್ಧಿ ಅಂತಾರೆ. ನಾವು ಸಿದ್ಧಿ ಮಾಡಿಕೊಂಡ್ರೆ ಪರಬ್ರಹ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ದೀಕ್ಷೆ ಕೊಡ್ತಾನೆ. ಅದೇ ನಿಜವಾದ ದೀಕ್ಷೆ. ಸುಮ್ಮನೆ ನಾವು ಇವ್ರ ಕಾಲಕ್ಕೆ ಬಿದ್ದು ನನಗೆ ದೀಕ್ಷೆ ಕೊಡಿ ಅನ್ನೋದು ಅದು ಕೂಡ ದೀಕ್ಷೆನೇ, ಇಲ್ಲ ಅಂತಲ್ಲ. ಆದರೆ ಬೇರೆಯವರು ಒಂದು ವೇಳೆ ನಾವು ಯಾರ ಹತ್ರ ದೀಕ್ಷೆ ಕೇಳದೇವರು ಬೇರೆ ಗುರುಗಳು ನಮ್ಮ ಹತ್ರ ದೀಕ್ಷೆ ತಗೊಳ್ಳಿ ಶಿಷ್ಯರಾಗಿ ಅಂದರೆ ಅವಾಗೂ ದೀಕ್ಷೆ ತಗೋಬೋದು, ಅದು ಕೂಡ ದೀಕ್ಷೆನೇ. ಅವರವರು ಹೇಗೆ ತೆಗೆತಕ್ಕಂಥವರು ನಮಗೆ ವಿದ್ಯೆ ಕಲಿಸ್ತಾರೆ. ಅವರವರು ಹೇಗೆ ತಕ್ಕಂಥ ವಿದ್ಯೆ ಕಲಿಸ್ತಾರೆ. ಈಗ ನೋಡಿ, ಪ್ರೈಮರಿ ಸ್ಕೂಲಲ್ಲಿ LKG UKGಗಿಂತ ಮೊದಲು ಪ್ರಿ KG ಅಲ್ಲಿ ಕೂಡ ನಮಗೆ ವಿದ್ಯೆ ಕಲಿಸ್ತವರು ಅವ್ರು ಏನೋ ಸ್ವಲ್ಪ ಮಟ್ಟಿಗೆ ಓದಿರ್ತಾರೆ, ಏನೋ ಒಂದು 10th ಸ್ಟ್ಯಾಂಡರ್ಡ್ ಆ ಗುರುಗಳು ನಮಗೇನೋ ಒಂದು ವಿದ್ಯೆ ಕಲಿಸ್ತಾರೆ, ಅವರು ಕೂಡ ಗುರುಗಳೇ. ಹಾಗೆ ಪ್ರೈಮರಿ ಸ್ಕೂಲಲ್ಲಿ ಅವರು ಆ ಮಾಸ್ಟ್ರ್ ಇರ್ತಾರೆ, ಅವರು ಕೂಡ ಗುರುಗಳೇ. ಹಾಗೆ ಮಿಡ್ಲ್ ಸ್ಕೂಲಲ್ಲಿ ಅವರು ಇನ್ನು ಸ್ವಲ್ಪ ಜಾಸ್ತಿ ಓದಿರ್ತಾರೆ, ಯಾರು ಮಿಡ್ಲ್ ಸ್ಕೂಲ್ ಮಾಸ್ಟ್ರು, ಅವರು ಡಿಗ್ರಿ ಮಾಡಿರ್ತಾರೆ ಮಿಡ್ಲ್ ಸ್ಕೂಲ್ ಮಾಸ್ಟ್ರು, BA BSc B.Ed ಈ ಥರ. ಅವ್ರಿಗಿಂತ ಮೇಲೆ ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿರ್ತಾರೆ, ಅವ್ರು ಇನ್ನೂ ಓದಿರ್ತಾರೆ. ಗೊತ್ತಾಯ್ತಲ್ಲ. ಆದರೆ ಗುರುಗಳೇ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಸ್ವಾಮೀಜಿಗಳು ಕೂಡ ಗುರುಗಳೇ. ಸುಮ್ಮನೆ ಕಾವಿ ಬಟ್ಟೆ ಹಾಕಿರ್ತಾರಲ್ಲ, ಅವರು ಏನಾದರೂ ಒಂದು ಒಳ್ಳೇದು ಹೇಳ್ಕೊಟ್ರೆ ಅವರು ಕೂಡ ಗುರುಗಳೇ ನಮಗೆ. ಹಾಗಂತ ಅವರು ಸಿದ್ಧಿಗಳು ಪಡೆದಿರಬೇಕು, ಮ್ಯಾಜಿಕ್ ಮಾಡಬೇಕು, ಮ್ಯಾಜಿಕ್ ಮಾಡಿದ್ರೇ ಗುರುಗಳು. ಏನಾದರೂ ಕಲ್ಲನ್ನ ಕಲ್ಚಕ್ರ ಮಾಡಬೇಕು, ಇಲ್ಲಾಂದರೆ ಅವ್ರು ಗುರುಗಳಲ್ಲ. ಕಲ್ಲನ್ನು ಯಾರು ಕಲ್ಚಕ್ರ ಮಾಡ್ತಾರೆ ಅವರೇ ನಿಜವಾದ ಗುರುಗಳು, ಇಲ್ಲಾಂದರೆ ನಾನು ಒಪ್ಕೊಳ್ಳಲ್ಲ ನಿಮ್ಮನ್ನ, ಹಂಗೆಲ್ಲ ಹೇಳಬಾರ್ದು. ಯಾಕಂದರೆ ಅವರು ಒಳ್ಳೆಯ ವಿದ್ಯೆಯನ್ನು ಹೇಳ್ಕೊಟ್ರೆ ಸಾಕು, ಅವ್ರು ದಾರಿ ತೋರಿಸೋ ಗುರುಗಳು ಅಲ್ವಾ. ದಾರಿ ತೋರಿಸ್ತಾರಲ್ಲ ಅಷ್ಟೇ ಸಾಕಲ್ಲ, ಇನ್ನೇನು ಬೇಕು. ನೀವು ಹೇಳ್ಬೋದು, ಸ್ವಾಮಿ ಅವರು ಕುಡಿತಾರೆ, ಅವರು ನಾನ್ ವೆಜ್ ತಿಂತಾರೆ, ಸ್ವಾಮಿ ಇನ್ನೂ ಏನೇನೋ ಹೆಣ್ಮಕ್ಳು ವಿಚಾರ ಎಲ್ಲ ಅವ್ರ ಹತ್ರ ಐತೆ, ಕಾವಿ ಬಟ್ಟೆ ಹಾಕಿದ್ದಾರೆ ಸ್ವಾಮಿ. ಆದರೆ ಅವರು ಕೂಡ ಧರ್ಮಬೋಧನೆ ಮಾಡ್ತಾರೆ, ಆಶ್ರಮ ಇಟ್ಕೊಂಡು ಅಥವಾ ಯಾವುದೋ ಒಂದು ಪಾಠ ಹೇಳ್ಕೊಡೋ ಅಥವಾ ವಿದ್ಯೆ ಕಲಿಸೋ ಸೆಂಟ್ರ್ ಇಟ್ಕೊಂಡು, ಕೇಂದ್ರ ಇಟ್ಕೊಂಡು ಹೇಳ್ಕೊಡ್ತಾರೆ ನೋಡಿ. ಅವರು ಪರ್ಸ್ನಲ್, ಅದು ಹೆಣ್ಮಕ್ಳ ವಿಚಾರ ಅವ್ರದ್ದು ಇರಲಿ, ಮಾಂಸ ತಿನ್ನಲಿ, ಎಣ್ಣೆ ಹೊಡಿಲಿ, ಅವರು ಪರ್ಸ್ನಲಾಗಿ ಏನೇನೋ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಡ. ಅವರು ಒಂದು ಒಳ್ಳೆಯ ವಿದ್ಯೆ ಹೇಳ್ಕೊಟ್ರೆ ಅವರು ಗುರುಗಳೇ. ಗೊತ್ತಾಯ್ತಲ್ಲ. ನಿಮಗೆ ಇಷ್ಟ ಇದ್ದರೆ ಅವ್ರು ಹೇಳ್ಕೊಡೋ ವಿದ್ಯೆ ನಿಮಗೆ ಇಷ್ಟ ಆದರೆ ನೀವು ಕಲೀರಿ, ಇಲ್ಲಾಂದರೆ ಬಿಟ್ಬಿಡಿ, ಅದು ನಿಮಗೆ ಸೇರಿದ್ದು. ಆದರೆ ಅವರು ಗುರುಗಳೆಲ್ಲ ಅವರು ಸರಿಯಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದರೆ ಅವರು ಗುರು ಸ್ಥಾನದಲ್ಲಿದ್ದಾರೆ. ಅವರು ಹೇಳ್ಕೊಡೋ ವಿದ್ಯೆ ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ ತುಂಬ ಟೆಕ್ನಿಕ್ ಆಗಿರಬೇಕು. ಅದರಿಂದ ನಾವು ತುಂಬ ಶಾರ್ಪಾಗಿ ಕಲಿಬೇಕು. ನಾವು ಅದರಿಂದ ಕಲ್ತಿದ್ರಿಂದ ಕಳ್ಳರಾಗಿ ನೀವು ಒಳ್ಳೆಯವರಾಗಿ ತುಂಬ ಬ್ರಿಲಿಯಂಟ್ ಆಗಿರಬೇಕು, ಜೀನಿಯಸ್ಟ್ ಆಗಿರಬೇಕು. ನಾನು ಆಗಲೇ ಹೇಳಿದೆ, ಯೂರೋಪನ್ನು ಬಿನ್ ಲಾಡೆನ್, ಸದ್ದಾಮ್ ಹುಸೇನ್ ಇವರೆಲ್ಲ ಒಳ್ಳೆಯವ್ರು ರೀ, ಒಳ್ಳೆ ನಾಯಕರು, ಒಳ್ಳೆ ಲೀಡರ್ಸ್ ಅಲ್ವಾ. ಒಳ್ಳೆ ಈಗ ಅಫ್ಜಲ್ ಗುರು, ಮುಜಾಹಿದ್ದೀನ್ ಅಫ್ಜಲ್ ಗುರು, ಇವರೆಲ್ಲ ಒಳ್ಳೆ ಲೀಡರ್ಸು. ಇನ್ನೂ ಯಾರು ಉಗ್ರಗಾಮಿಗಳು ಒಳ್ಳೆ ಟೆರರಿಸ್ಟ್ಗಳು ಗುರುಗಳಿದ್ದಾರೆ, ಅದೆಲ್ಲ ನನಗೆ ಅಷ್ಟು ನೆನಪಿಲ್ಲ. ಗೊತ್ತಾಯ್ತಲ್ಲ. ಅವರೆಲ್ಲ ಒಳ್ಳೆ ಗುರುಗಳೇ. ನೋಡಿ, ವಿದ್ಯೆ ಕಲ್ಸೋಕೆ ಯಾರಾದರೂ ಏನು ರೀ, ಉಗ್ರವಾದಿ ಗುರುಗಳಾದ್ರೆ ಏನು, ಒಳ್ಳೆ ಸಾಧು ಗುರುಗಳಾದ್ರೆ ಏನು, ಸ್ವಾಮೀಜಿಗಳಾದ್ರೆ ಏನು ರೀ, ಒಳ್ಳೆ ಋಷಿಮುನಿಗಳಾದ್ರೆ ಏನು, ಸಿದ್ಧರಾದ್ರೆ ಏನು ರೀ, ಒಳ್ಳೆ ಬ್ರಾಹ್ಮಣರ ಆದರೆ ಏನು ರೀ. ವಿದ್ಯೆ ಅಂದಮೇಲೆ ವಿದ್ಯೆ ಅಲ್ಲನ್ರಿ, ಒಳ್ಳೆ ಗುರುವಾಗಿರ್ಬೇಕು ರೀ. ಅವ್ನಿಗೆ ಆ ವಿದ್ಯೆ ಗೊತ್ತಿರಬೇಕಷ್ಟೇ. ಗೊತ್ತಾಯ್ತಲ್ಲ. ಅಂಥವ್ರ ಹತ್ರ ನೀವು ಕಲ್ತ್ರೆ ನೀವು ಅಭಿವೃದ್ಧಿವಂತೀರ. ಆದರೆ ನೀವು ಏನು ಯೋಚನೆ ಮಾಡಬೇಕು, ಆಯ್ಕೆ ಮಾಡ್ಕೊಳ್ಳುವಾಗ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗೇ ಯೋಚನೆ ಮಾಡಬೇಕು, ನಾನು ಈ ವಿದ್ಯೆಯನ್ನು ಕಲಿಬೇಕಂತಿದ್ದೀನಿ. ಯಾವುದು, ಟೆರರಿಸ್ಟ್ ಆಗಬೇಕಾ, ಬಾಂಬ್ ಬಿಡೋದು ಕಲಿಬೇಕಾ, ಗನ್ ಶೂಟ್ ಮಾಡೋಕ್ಕೆ ಕಲಿಬೇಕಾ, ಕತ್ತೆ ಫೈಟಿಂಗ್ ಕಲಿಬೇಕಾ, ಬಾಕ್ಸಿಂಗ್ ಕಲಿಬೇಕಾ, ಕುಸ್ತಿ ಕಲಿಬೇಕಾ, ಅಥವಾ ಕರಾಟೆ ಕಲಿಬೇಕಾ, ಅದು ನಿಮ್ಮಿಷ್ಟ. ಅಥವಾ ಯಾವುದಾದ್ರೂ ಮೆಡಿಸನ್
ಆಯುರ್ವೇದಿಕ್ ಕೆಮಿಸ್ಟ್ರಿನಲ್ಲಿ ವಿದ್ಯೆ ಕಲಿಬೇಕು, ಅದು ನಿಮ್ಮ ಇಷ್ಟ, ಗೊತ್ತಾಯ್ತಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ ಇತ್ಯಾದಿ ಇತ್ಯಾದಿ. ಆದರೆ ಅವನು ಒಳ್ಳೆ ಗುರುವಾಗಿದ್ದರೆ ನೀವು ಕಲಿತ್ರೆ ಅವನು ಅದನ್ನು ಹೇಳ್ಕೊಡ್ತಾನೆ, ನೀವು ಕಲಿತ್ರೆ ಅದರ ಫಲ ನಿಮಗೆ ಮುಂದೆ ಇರುತ್ತೆ, ಗೊತ್ತಾಯ್ತಲ್ಲ. ನಾನು ಹೇಳೋದೇನಪ್ಪ ಅಂದರೆ ನೀವು ಯಾವುದನ್ನು ಕಲ್ಕೊಳ್ಳಿಯಪ್ಪ, ಅದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ತಕ್ಕಂಗೆ ಫಲ ಸಿಗುತ್ತಪ್ಪ ಖಂಡಿತ. ಆದರೆ ನೀವು ಬ್ರಿಲಿಯಂಟ್ ಆಗಿದ್ದೀರ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ನೋಡಿ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಮೊದಲನೇದು. ಒಬ್ಬ ಮಾಂತ್ರಿಕ ಆಗಿರಲಿ, ಮಾಂತ್ರಿಕ ವಿದ್ಯೆಗಳು ಕಲಿಸ್ತಾರೆ, ನೀವು ನೋಡಿರ್ಬೋದು. ತಾಂತ್ರಿಕ ತಂತ್ರಶಾಸ್ತ್ರದಲ್ಲಿ ಇದೆಯಲ್ಲಪ್ಪ, ಈಗ ಯಜುರ್ವೇದ, ಸಾಮವೇದ ಗೊತ್ತಾಯ್ತಲ್ಲ, ಅಥರ್ವವೇದ ಇವೆಲ್ಲ ಇರ್ತವೆ. ಇಲ್ಲಿ ಏನಪ್ಪ ಅಂದರೆ ತಾಂತ್ರಿಕ ವಿದ್ಯೆಗಳು ಇವೆಲ್ಲ ಇರ್ತವೆ, ಗೊತ್ತಾಯ್ತಲ್ಲ. ಮಂತ್ರ, ಶಕ್ತಿ ವಿದ್ಯೆಗಳು, ಪೂಜೆಗಳು, ಯಜ್ಞ ಯಾಗಗಳು ಮಾಡೋವು, ಇವೆಲ್ಲ ವಿದ್ಯೆಗಳಿರ್ತವೆ. ಹಾಗೆ ಅದನ್ನು ಯಾಂತ್ರಿಕ ವಿದ್ಯೆ ಇರ್ಬೋದು, ತಾಂತ್ರಿಕ ವಿದ್ಯೆ ಇರ್ಬೋದು, ಮಂತ್ರಸಿದ್ಧಿಗಳಿರ್ಬೋದು, ತಪಸ್ಸಾಧನೆ ಇರ್ಬೋದು. ಒಬ್ಬ ವಿದ್ಯೆ ಹೇಳ್ಕೊಡೋನು ಒಬ್ಬ ಒಳ್ಳೆಯ ಗುರು. ಅದನ್ನು ನಾವು ಕಲಿತ್ರೆ ನಾವು ಅಭಿವೃದ್ಧಿ ಹೊಂದ್ತೀವಿ. ಅದೇ ನಾವು ಗುರುಗಳ ಮೇಲೆ ಕೋಪ ಮಾಡ್ಕೊಳ್ಳೋದು. ಈಗಿನ ಕಾಲದಲ್ಲಂತೂ ಪ್ರೈಮರಿ ಸ್ಕೂಲಲ್ಲ, ಮಿಡ್ಲ್ ಸ್ಕೂಲ್ ಮೆಟ್ಲು ಹತ್ತಿದ ತಕ್ಷಣವೇ ಮಾಸ್ಟ್ರುಗಳಿಗೆ ಆವಾಜ್ ಹಾಕ್ತಾರೆ, ಮಾಸ್ಟ್ರುಗಳಿಗೆ ಬೈತಾರೆ. ದುರಾದೃಷ್ಟ ಅಂದರೆ ಕಾಲೇಜುಗಳಲ್ಲಂತೂ ಇದು ಜಾಸ್ತಿ. ಮಾಸ್ಟ್ರುಗಳಿಗೆ, ಲೆಕ್ಚರ್ಗಳಿಗೆ ಬೈತಾರೆ. ಅದರಲ್ಲೂ ಹೆಣ್ಮಕ್ಳು ಟೀಚರ್ಗಳಾದರೆ ಅವ್ರಿಗಂತೂ ತುಂಬ ಈ ಹುಡುಗರು ಅವಮಾನ ಮಾಡ್ತಾರೆ, ಏನೇನೋ ಚುಡಾಯಿಸ್ತಾರೆ ಬಿಡಿ, ಅವೆಲ್ಲ ಇರುತ್ತೆ. ನಾನು ಹೇಳೋದು ಇಷ್ಟೇ ಕಣಪ್ಪ, ಏನಂದರೆ ನಿಮಗೆ ಯಾರು ವಿದ್ಯೆ ಕಲಿಸ್ತಾರೆ ಅವ್ರಿಗೆ ಒಳ್ಳೆಯ ಗೌರವ ಕೊಡಬೇಕು, ಆಗಲೇ ನಿಮಗೆ ವಿದ್ಯೆ ತಲೆಗೆ ಹತ್ತುತ್ತೆ. ಇದನ್ನು ಗುರು ಭಕ್ತಿ ಅಂತಾರೆ, ಗೊತ್ತಾಯ್ತಲ್ಲ. ಒಂದು ವೇಳೆ ದಾರಿಯಲ್ಲಿ ಹೋಗುವಾಗ ಯಾರಾದರೂ ಕಾವಿ ಬಟ್ಟೆ ಹಾಕಿರೋ ಒಬ್ಬ ಗುರು ನಿಮಗೆ ಕಾಣಿಸಿದ್ರೆ, ಬರೀ ಕಾಣಿಸಿದ್ರೆ ಸಾಕು, ಕಾವಿ ಬಟ್ಟೆ ಹಾಕಿರೋನು, ಅವನೇನು ನಿಮಗೆ ಆಶೀರ್ವಾದ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅವನಿಗೆ ನಮಸ್ಕಾರ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಈ ಜನ್ಮದ ಪುಣ್ಯ ಪಾಪ ಎಲ್ಲ ನಾಶ ಆಗುತ್ತೆ ಕಣಪ್ಪ. ಬರೀ ನೀವು ಅವ್ರನ್ನ ನೋಡಿದ್ರೆ, ಒಬ್ಬ ಸಾಧುವಿನ ದರ್ಶನ ಆದರೆ ಸಾಕು, ನಿಮ್ಮ ಪಾಪ ಎಲ್ಲ ನಾಶ ಆಗುತ್ತೆ. ಅಷ್ಟು ಶಕ್ತಿ ಒಬ್ಬ ಸಾಧು ಫುಲ್ ಕಾವಿ ಆಗಿರಬೇಕು. ಮೇಲೇನೂ ಕಾವಿ, ಶರ್ಟು ಕಾವಿ, ಕೆಳಗಡೆ ಪಂಚ ಕೂಡ ಕಾವಿ ಇರಬೇಕು, ಧೋತಿ ಕೂಡ, ಗೊತ್ತಾಯ್ತಲ್ಲ. ಅಂಥ ಸಾಧು ಕಾಣಿಸಿದ್ರೆ ನೀವು ಪಾಪ ಎಲ್ಲ ನಾಶ ಆಗುತ್ತೆ. ಒಂದು ವೇಳೆ ನೀವು ಅವನಿಗೆ ನಮಸ್ಕಾರ ಮಾಡಿ ಅವನು ನಿಮಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದು 5-6 ಜನ್ಮದ ಪಾಪ ನಾಶ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಅವ್ನಿಗೆ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಅಂತ ನೀವು ಮಾಡಿಬಿಟ್ರೆ ಒಂದು 10-20 ಜನ್ಮದ ಪಾಪ ನಾಶ ಆಗುತ್ತೆ. ಒಂದು ವೇಳೆ ಒಂದು 10 ನಿಮಿಷ 15 ನಿಮಿಷ ಅವ್ರ ಹತ್ರ ಉಪದೇಶ ಕೇಳಿದ್ರೆ, ನಿಮ್ಮ ಜೊತೆ ಅವರಿದ್ದರೆ ಒಂದು 50 ಜನ್ಮದ ಪಾಪನೇ ನಾಶ ಆಗಿಬಿಡುತ್ತೆ. ಇನ್ನು ಒಂದು ವೇಳೆ ನೀವು ಆ ಒಳ್ಳೆ ಗುರುವಿನ ಶಿಷ್ಯರಂತೂ ಆಗಿಬಿಟ್ರೆ ಇಡೀ ನಿಮಗೆ ನರಕನೇ ಇಲ್ಲ ಅಂತ ಹೇಳ್ಕೊಬಿಡಿ, ಗೊತ್ತಾಯ್ತಲ್ಲ. ಆದರೆ ಗುರು ಒಳ್ಳೆಯವನಾಗಿರ್ಬೇಕು. ನಾನು ಆಗಲೇ ಹೇಳಿದೆ, ಯಾವ ಗುರು ಏನು ಕಲಿಸ್ಕೊಡ್ತಾನೆ, ನಿಮ್ಮ ಅಭಿರುಚಿ ಏನಿದೆ ಅವರ ಏನು ಕಲಿಸ್ಕೊಡ್ತಾರೆ, ನಿಮ್ಮ ಅಭಿರುಚಿಗೆ ತಕ್ಕಂತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಆದರೆ ಒಂದಂತ ಹೇಳ್ತೀನಿ, ಪಾಪದ ಕೂಪದ ಗುರುಗಳ ಸಂಪರ್ಕ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಈ ಭೂಮಿ ಮೇಲೆ ಆಯುಸ್ಸು ಕಡಿಮೆ, ಅದರಲ್ಲೂ ರಾತ್ರಿ ಹಗಲುಗಳನ್ನು ಡಿವೈಡ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಯಾಕಂದರೆ ಆ ರಾತ್ರಿಗಳಲ್ಲೇ ನಾವು ನಿದ್ದೆ ಮಾಡಿ ಕಳೆದು ಹೋಗ್ತೀವಿ. ಇನ್ನು ಹಗಲತ್ತು ಆವಾಗ ನಾವು ಒಳ್ಳೆಯದನ್ನು ಕಲಿಯೋಕ್ಕೆ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ, ಅದರಲ್ಲೂ ನಮಗೆ ಎಷ್ಟು ಸುಖ ಇರುತ್ತೆ, ಎಷ್ಟು ದುಃಖ ಅನುಭವಿಸ್ತೀವಿ, ಎಷ್ಟು ಸುಖ ಅನುಭವಿಸ್ತೀವಿ. ಹಾಗಾದರೆ ನೋಡಿದ್ರೆ ಪರ್ಸೆಂಟೇಜಲ್ಲಿ ಸುಖ ಅನುಭವಿಸೋದು ಬಹಳ ಕಡಿಮೆ. ಈ ಕಾರಣದಿಂದ ನಾನು ಹೇಳ್ತೀನಿ, ಅದರಲ್ಲೂ ಯಾವಾಗ ಸಾಯ್ತೀವಿ ಹೇಳೋಕ್ಕೆ ಬರೋಲ್ಲ, ಯಾವಾಗ ಲಾಟ್ರಿ ಹೊಡಿತದೋ ಹೇಳೋಕ್ಕಾಗಲ್ಲ, ಯಾವಾಗ ಸಾಯ್ತೀವಿ ಹೇಳೋಕ್ಕಾಗಲ್ಲ. ಅದಕ್ಕೆ ಇರುವ ನಿಮಗೆ ಸ್ವಲ್ಪ ಆಯುಸ್ಸಿನಲ್ಲಿ ಒಳ್ಳೆಯದನ್ನು ಕಲೀರಿ. ಮುಕ್ತಿಗಾಗಿ, ಜೀವನ ಮುಕ್ತಿಗಾಗಿ, ಮೋಕ್ಷಕ್ಕಾಗಿ, ಈ ಜೀವನದಿಂದ ಮುಕ್ತಿ ಪಡೀಲಿಕ್ಕಾಗಿ ಪ್ರಯತ್ನ ಪಡಿ. ಗುರುಸ್ಥಾನಕ್ಕೆ ಬೆಲೆ ಕೊಡಿ. ನೋಡಿ, ಗ್ರಹಗಳಲ್ಲಿ ತುಂಬ ದೊಡ್ಡದು ಅಂದರೆ ಅದು ಗುರುಗ್ರಹ. ಈ ಗ್ರಹಗಳ ಶಕ್ತಿ ನಮ್ಮ ತಲೆ ಮೇಲೆ ಮಾನಸಿಕವಾಗಿ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಗೊತ್ತು. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಹೆಚ್ಚಾಗಿರುತ್ತೆ. ಅದರಲ್ಲೂ ದೊಡ್ಡ ಗ್ರಹ ಗುರು ಅಲ್ವಾ. ಇನ್ನು ಬೆಳಕು ನೀಡ್ತಕ್ಕಂಥದ್ದು ಜ್ಯೋತಿ, ಸೂರ್ಯ ಭಗವಾನ, ಸೂರ್ಯನನ್ನು ಗುರು ಅಂತೀವಿ, ಶಕ್ತಿ ಕೊಡ್ತಕ್ಕಂಥವನು ಅಲ್ವಾ. ಇನ್ನು ದೇವತೆಗಳು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ. ಇದರ ಅರ್ಥ ಏನಪ್ಪ ಅಂದರೆ, ನಮಗೆ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು, ಜೀವಿ ಕೂಡ, ಅಂದರೆ ಗಿಡ, ಮರ, ಬಳ್ಳಿ, ಕ್ರಿಮಿ ಕೀಟಾದಿಗಳು,
ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲವೂ ಕೂಡ ಪಂಚಭೂತಗಳು ಎಲ್ಲವೂ ಸೇರಿ ನಮಗೆ ಗುರುನೇ. ಎಲ್ಲದರಿಂದನೂ ನಾವು ಕಲಿತೀವಿ. ಫಾರ್ ಎಕ್ಸಾಂಪಲ್ ಪಕ್ಷಿಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ತಾವೆ, ನೀವು ನೋಡಿರ್ಬೋದು ಅಲ್ವಾ? ಹಾಗೆ ಪ್ರತಿಯೊಂದು ಪ್ರಾಣಿನಲ್ಲೂ ಒಂದೊಂದು ದೈವತ್ವ ಇರುತ್ತೆ. ನೀವು ಪ್ರಾಣಿಗಳನ್ನೆಲ್ಲ ನೋಡೋದು ಅದರಲ್ಲಿರುವ ದೈವತ್ವವನ್ನು ನೋಡಬೇಕು. ನೀವು ನಾಯಿಯನ್ನು ನಾಯಿ ಮುನ್ನೋದು ಅಂತ ಬೈತೀರ, ಕತ್ತೆಯನ್ನು ಕತ್ತೆ ಮುನ್ನೋದು ಅಂತ ಬೈತೀರ ಅಲ್ವಾ? ಅದೇ ಹಸುವನ್ನು ಕಾಮಧೇನು ಅಂತ ಪೂಜೆ ಮಾಡ್ತೀರ. ನಂದ, ನಂದಿತ, ನಂದೀಶ್ವರ, ಕಾಮಧೇನು ಅಂತ ನೀವು ಹಸುವನ್ನು, ಎತ್ತನ್ನು ಅಂದರೆ ದನ ಇರುತ್ತಲ್ಲ, ಬಸವ ಎತ್ತು, ಅದನ್ನೆಲ್ಲ ನೀವು ಪೂಜೆ ಮಾಡ್ತೀರ. ನೀವು ಭೌತಿಕವಾಗಿ ಆ ಶರೀರವನ್ನೆಲ್ಲ ಪೂಜೆ ಮಾಡೋದು. ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಪೂಜೆ ಮಾಡಬೇಕು. ಅಲ್ಲಿ ಒಂದು ಸಿದ್ಧಾಂತ ಇರುತ್ತೆ, ತತ್ವ. ನಾನು ಆಗಲೇ ಹೇಳಿದೆ, ಪಕ್ಷಗಳಿಗೆ ಒಂದೊಂದು ತತ್ವ ಇರುತ್ತೆ. BJP ಪಕ್ಷ, ಕಾಂಗ್ರೆಸ್ ಪಕ್ಷ, ಇನ್ನೊಂದು ಮತ್ತೊಂದು, ಹಾಗೆ ಟೆರರಿಸಮು, ಅಲ್ಲೆಲ್ಲ ಒಂದೊಂದು ಸಿದ್ಧಾಂತ ಇರುತ್ತೆ. ಹಾಗೆ ಪ್ರಾಣಿಗಳಲ್ಲೂ ಒಂದೊಂದು ಸಿದ್ಧಾಂತ ಇರುತ್ತೆ, ತತ್ವ ಇರುತ್ತೆ. ತತ್ವ ಸಿದ್ಧಾಂತ ಅಂತ ಗ್ರಹಗಳಲ್ಲಿ, ಗಿಡ ಮರಗಳಲ್ಲಿ, ಬಳ್ಳಿಗಳಲ್ಲಿ, ಅಲ್ಲೆಲ್ಲ ಒಂದೊಂದು ಕ್ರಿಮಿ ಕೀಟಗಳಲ್ಲಿ, ಹುಳುಗಳಲ್ಲಿ ಎಲ್ಲ ಒಂದೊಂದು ತತ್ವ ಸಿದ್ಧಾಂತ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಕಲಿತರೆ ಈ ಪ್ರಕೃತಿಯನ್ನು ನಾವು ದತ್ತ ಅಂತೀವಿ. ದತ್ತ ಅಂದರೆ ನಮಗೆ ಯಾರಾದರೂ ಉಡುಗೊರೆಯಾಗಿ ಕೊಟ್ಟರೆ, ದಾನವಾಗಿ ಕೊಟ್ಟರೆ ಅದನ್ನು ದತ್ತ ಅಥವಾ ದತ್ತು ಅಂತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಮಕ್ಕಳಿಲ್ಲ, ನಾವು ಯಾರ್ದೋ ಒಂದು ಮಗುವನ್ನು ತಗೊಳ್ತೀವಿ. ಆ ಮಗು ನಮಗೆ ಮಗು ಆಗುತ್ತೆ, ನಮ್ಮ ಮಗುನೇ ಅದು. ಈಗ ಮೈಸೂರಿನಲ್ಲಿ ಮಹಾರಾಜರಿಗೆ ಮಕ್ಕಳಿಲ್ಲ. ಆ ಅಮ್ಮ ಯಾರು, ಮೈಸೂರು ಮಹಾರಾಣಿ ಇದ್ದಾರಲ್ಲ, ಆ ಅಮ್ಮ ಯದುವೀರ್ ಒಡೆಯರ್ನ, ಅವರೇ ಸೋದರ ಸಂಬಂಧಿ ಅವರು ಒಬ್ಬರಿದ್ದಾರೆ, ಅವರ ಮಗನನ್ನು ತನ್ನ ಮಗನಾಗಿ ದತ್ತಕ್ಕೆ ತಗೊಂಡ್ರು. ಅಂದರೆ ದತ್ತ ಮಗ. ಈಗ ಅವರು ಕೂಡ ಯದುವರು, ಈಗ ಮಹಾರಾಜರು. ಹಾಗೆ ನಾವು, ನಮಗೆ ಗುರು ಈ ಪ್ರಕೃತಿ, ಅದರಿಂದ ವಿದ್ಯೆ ಕಲಿತೀವಿ ಪ್ರಕೃತಿಯಿಂದ ಸೂಕ್ಷ್ಮವಾಗಿ. ಆಗ ನಮಗೆ ಪ್ರಕೃತಿ ಗುರುವಾಗುತ್ತೆ. ಯಾವ ರೀತಿ ಗುರುವಾಗುತ್ತೆ? ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಹಾಗೆ, ಈ ಸೃಷ್ಟಿಯನ್ನು ನಡೆಸ್ತಕ್ಕಂಥ ವಿಷ್ಣು ಹಾಗೆ, ಈ ಸೃಷ್ಟಿಯನ್ನು ನಾಶ ಆಗುತ್ತಲ್ಲ, ಈ ಸೃಷ್ಟಿ ನಾಶ ಮಾಡ್ತಕ್ಕಂಥ ಪರಮೇಶ್ವರನಾಗಿ ಗುರುವು. ಆಗಲೇ ಹೇಳಿದೆ, ನಾಯಿಯಲ್ಲಿ ವಿಶ್ವಾಸ ಇರುತ್ತೆ, ಅದನ್ನು ಮಾತ್ರ ನೋಡಬೇಕು. ನಾಯಿಯನ್ನು ನೋಡಿಬಿಡಿ. ನೋಡ್ರಿ, ನಾಯಿ ಗಲೀಜಾಗಿರುತ್ತೆ, ಅದು ಭೌತಿಕ ವಸ್ತು. ಭೌತಿಕ ಶರೀರವನ್ನು ನೋಡಬೇಡಿ, ಅದರಲ್ಲಿರುವ ವಿಶ್ವಾಸವನ್ನು ನೋಡಿ. ಅದನ್ನು ಈಶ್ವರನಿಗೆ ಹೋಲಿಸ್ತೀವಿ, ಭೈರವೇಶ್ವರನಿಗೆ ಹೋಲಿಸ್ತೀವಿ. ಹಾಗೆ ಕಥೆಯನ್ನು ಬೈಬೇಡಿ, ಅದರಲ್ಲಿ ಶ್ರಮ ಇರುತ್ತೆ. ಶ್ರಮ ಅಂದರೆ ಏನು? ದುಡಿಯೋದು. ಅದನ್ನು ನೋಡ್ರಿ, ಅರ್ಥ ಆಯ್ತಾ? ಹಾಗೆ ಹಸು ಇರುತ್ತಲ್ಲ, ಹಸುವಿನಲ್ಲಿ ಸಾಧು ಸ್ವಭಾವ ಇರುತ್ತೆ. ಏನಿರುತ್ತೆ? ಸಾಧು ಸ್ವಭಾವ. ಅದಕ್ಕೆ ನಾವು ಅದನ್ನು ಭೌತಿಕವಾಗಿ ಹಸುವನ್ನು ನೋಡಬೇಡಿ, ಅರ್ಥ ಆಯ್ತಾ? ಅದರ ಒಳಗಿರುವ ಶಕ್ತಿಯನ್ನು ನೋಡಿ. ಹಾಗೆ ಒಬ್ಬ ಗುರುವು ಕಾಣಿಸಿದರೆ ವ್ಯಕ್ತಿಯನ್ನು ನೋಡಬೇಡಿ, ವ್ಯಕ್ತಿಯಲ್ಲಿ ಇರುವ ವ್ಯಕ್ತಿತ್ವ ಏನಿದೆ ಅದನ್ನು ನೋಡಿ. ಆ ವ್ಯಕ್ತಿತ್ವ ನಿಮ್ಗೆ ಬೇಕಾ ಬೇಡವಾ ಮೊದಲೇ ಆಯ್ಕೆ ಮಾಡ್ಕೊಳ್ಳಿ, ಸರಿನಾ? ಓಕೆ, ಟೈಮ್ ಜಾಸ್ತಿ ಆಯಿತು. ಗುರುವು ದೊಡ್ಡವನು, ಟೈಮು ಜಾಸ್ತಿ ಆಯಿತು. ಗೊತ್ತಾಯ್ತಲ್ಲ? ಯಾರೂ ಗುರುವನ್ನು ಅರ್ಥ ಮಾಡ್ಕೊಳ್ತೀರಿ ನೀವು. ನಾನು ಆಗಲೇ ಹೇಳಿದೆ, ನೀವು ಒಳ್ಳೆಯವರು ಕೆಟ್ಟವರಪ್ಪ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ನಿಮ್ಮ ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ, ದಯವಿಟ್ಟು ಅವಮಾನ ಮಾಡಬೇಡಿ. ಯಾವ ಗುರುಗಳಿಗೂ ಅವಮಾನ ಮಾಡಬೇಡಿ. ನಾನು ನೋಡಿದೆ ತುಂಬ ಜನನ ಕೆಟ್ಟದಾಗಿ ಮಾತಾಡ್ತಾರೆ ಗುರುಗಳ ಬಗ್ಗೆ, ಅದೆಲ್ಲ ಮಾಡಬೇಡಿ. ಸಿಲ್ಲಿ ಕ್ವಶನ್ಸು, ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನು ಯಾವುದೇ ಗುರುಗಳಿಗೆ ಕೇಳಬೇಡಿ. ಯಾವುದೇ ಗುರುಗಳಿಗೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೇ ಕೆಟ್ಟ ಮೆಸೇಜ್ಗಳನ್ನು ಮಾಡಬೇಡಿ. ನನಗೆ ಕೆಟ್ಟ ಮೆಸೇಜ್ಗಳು ಕೆಲವರು ಮಾಡಿದ್ದಾರೆ. ನಾನೇನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ಯಾವ ಧರ್ಮದ ಬಗ್ಗೆ ಆಗಲಿ ಅವಗಳನ್ನ ಮಾಡಿಲ್ಲ, ಕೆಟ್ಟದಾಗಿ ನಾನು ಕಾಮೆಂಟ್ ಮಾಡಿಲ್ಲ. ನೋಡಿರಿ, ನಾನು ಮಸೀದಿ ಕಾಣಿಸಿದ್ರೆ ನಮಸ್ಕಾರ ಮಾಡ್ತೀನಿ, ನನಗೆ ಅಲ್ಲಿ ಕೂಡ ದೇವರೇ ಕಾಣಿಸ್ತಾನೆ. ಯಾವುದಾದ್ರೂ ದರ್ಗಾ ಕಾಣಿಸುತ್ತಲ್ಲ ರೀ, ಅದರೊಳಗಡೆ ಮಶಾನ ಇರುತ್ತಲ್ಲ ಅವ್ರದ್ದು, ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ, ಯಾರ್ದು ಪೀರ್ ಸಾಬು ಮಸಿ ದರ್ಗಾ, ಇನ್ನೊಂದು ಸಾಬು ದರ್ಗಾ ಅಂತ. ಅದು ಮಶಾಣ ಇರುತ್ತಲ್ಲ ರೀ ಮುಸ್ಲಿಮ್ರದ್ದು, ಅಲ್ಲಿ ಕೂತ್ಕೊಂಡು ಕೂಡ ನಾನು ಧ್ಯಾನ ಮಾಡ್ತೀನಿ ರೀ. ನೋಡಿರಿ, ನಾವು ಮುಸ್ಲಿಂ ಶರೀರ ಅಲ್ಲ ನೋಡೋದು, ಮುಸ್ಲಿಂ ಮಶಾಣ ಅಲ್ಲ ರೀ. ಅಲ್ಲಿ ಒಬ್ಬ ಗುರು ಅಂತ ಇರ್ತಾನೆ ರೀ, ಅವನು ಹೇಳ್ಕೊಡ್ತಾನೆ, ಇಲ್ಲಿ ಕೂತ್ಕೋಪ್ಪ ಒಳ್ಳೇದಾಗುತ್ತೆ ಅಂತ. ಅವನು ಒಳ್ಳೇದಾಗತ್ತೆ ಅಂತ ಹೇಳ್ಕೊಟ್ಟಾಗ ನಾವು ಯಾಕ್ರಿ ಮಾಡಬಾರ್ದು ಕೂತ್ಕೊಂಡು ರೀ? ಮಸೀದಿನಲ್ಲಿ ಹೋಗಿ ಕೂತ್ಕೊಂಡು ನಮಾಜ್ ಮಾಡಿರಿ, ಅಲ್ಲಿ ಕೂಡ ದೇವರೇ ರೀ ಕಾಣೋದು. ನೋಡ್ರಿ, ಕಾಮಾಲೆ ಕಣ್ಣಿಗೆ ಇಡೀ ಜಗತ್ತೆಲ್ಲ ಹಳದಿ ಅಂತ ಕಾಣುತ್ತಂತೆ. ಕಾಮಾಲೆ ಕಣ್ಣಿಗೆ
ಹಾಗೆ ನಿಮ್ಮ ಅಂತರಂಗದಲ್ಲಿ ಒಳ್ಳೆಯ ಭಾವನೆ ಇದ್ದರೆ ನಿಮಗೆ ಎಲ್ಲ ಕಡೆ ದೇವರೇ ಕಾಣಿಸ್ತಾನೆ ರೀ. ಮಸೀದಿನಲ್ಲಾದರೂ ಕೂತ್ಕೊಳ್ಳಿ, ದರ್ಗಾ ಪೀರ್ ಸಾಬ್ ದರ್ಗಾನ ಹತ್ರ ಆದರೂ ಕೂತ್ಕೊಳ್ಳಿ, ಅಲ್ಲಿ ಮಶಾನದ ಹತ್ರ, ಅಥವಾ ಇನ್ಯಾವುದೋ ರುದ್ರಭೂಮಿಯಲ್ಲಾದರೂ ಕೂತ್ಕೊಳ್ಳಿ, ಅಥವಾ ದೇವಸ್ಥಾನದಲ್ಲಾದರೂ ಹಿಂದೂಗಳ ದೇವಸ್ಥಾನದಲ್ಲಾದರೂ ಕೂತ್ಕೊಳ್ಳಿ, ಆಶ್ರಮದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಯಾವುದೋ ಚರ್ಚಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಯಾವುದೋ ಗುರುನಾನಕ್ ಸಿಖ್ಖರದ ಮಂದಿರ ಇರುತ್ತಲ್ಲ ಅಲ್ಲಾದರೂ ಕೂತ್ಕೊಳ್ಳಿ. ಆದರೆ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಅಲ್ಲಿ ಒಳ್ಳೆಯ ಗುರುಶಕ್ತಿ ಲಭಿಸುತ್ತೆ, ನಿಮಗೆ ಒಬ್ಬ ಒಳ್ಳೆಯ ದೈವತ್ವ ಲಭಿಸುತ್ತೆ. ಖಂಡಿತ ಹೇಳ್ತೀನಿ. ಅದೇ ನಿಮ್ಮಲ್ಲೇ ಭೇದ ಭಾವ ಇದ್ರೆ ಖಂಡಿತ ಒಂದೊಂದು ಕಡೆ ಒಂದೊಂದು ಥರ ಕಾಣಿಸ್ತಾನೆ ರೀ. ಈ ಕಾರಣದಿಂದಲೇ ಒಂದೊಂದು ಥರ ಒಂದೊಂದು ರೀತಿ ಕಾಣೋದಕ್ಕೆ ಜಾತಿಗಳು, ಧರ್ಮಗಳು, ಅದೆಷ್ಟು ಪಂಥಗಳಿದಾವೆ ರೀ. ಅಲ್ಲೊಬ್ಬ ಗುರೂಜಿ, ಇಲ್ಲೊಬ್ಬ ಗುರೂಜಿ, ಆ ಬೀದಿಗೊಂದು, ಈ ಬೀದಿಗೊಂದು, ಆ ಗಲ್ಲಿಗೊಂದು, ಈ ಗಲ್ಲಿಗೊಂದು, ಆಶ್ರಮಗಳು, ಸೆಂಟ್ರುಗಳು, ಒಂದೊಂದು ಕಡೆ ಒಂದೊಂದು ಸಿದ್ಧಾಂತಗಳು. ಮಧ್ಯದಲ್ಲಿ ಜನ ಗಡಿಬಿಡಿ ಯಾರ ಹತ್ರ ಪಾಠ ಕಲಿಯೋದು ಅಂತ. ಅಲ್ಲೇನ್ರಿ, ಏನು ಮಾಡೋದು? ಜಗತ್ತು, ಈ ಪ್ರಪಂಚ, ಈ ಭಿನ್ನ ರುಚಿ, ಲೋಕ ಈ ಭಿನ್ನ ರುಚಿ. ಒಬ್ಬೊಬ್ರದ್ದು ಒಂದೊಂದು ಥರ ಜ್ಞಾನ, ಒಬ್ಬೊಬ್ಬರು ಒಂದೊಂದು ರುಚಿ ಬಯಸ್ತಾರೆ. ಎಲ್ಲರೂ ಚೇಂಜ್ ಬಯಸ್ತಾರೆ, ಅಲ್ಲೇನ್ರಿ? ಹಿಂದಿನ ಕಾಲದಲ್ಲಿ ರಾಕ್ಷಸರಿದ್ದರು ರೀ, ಅದೆಲ್ಲ ತುಂಬ ಕಥೆಗಳಿದೆ. ಹಿಂದೂ ಧರ್ಮನ ಹಾಳು ಮಾಡಲಿಕ್ಕೆ, ದೇವತೆಗಳ ತತ್ವಗಳ ಹಾಳು ಮಾಡಲಿಕ್ಕೆ ಕೆಲವರು ರಾಕ್ಷಸರು ಉಟ್ಕೊಂಡ್ರು. ಗೊತ್ತಾ ನಿಮಗೆ? ಅಪಪ್ರಚಾರ, ಆಯಾ ಸರ್ಕಾರಗಳು ಬಂದಾಗೆ, ಆಯಾ ರಾಜರು ಬಂದಾಗೆ ಇರುವ ಒಳ್ಳೆಯ ಗ್ರಂಥಗಳನ್ನು ತಿರ್ಚೋದು, ಅವರವರ ಮಾನಸಿಕ ದುಷ್ಟ ಮಾನಸಿಕತೆಗೆ ತಕ್ಕಂತೆ ಕಥೆಗಳನ್ನು ತಿರ್ಚೋದು. ಇವತ್ತು ಯಾರಿಗೂ ಒರಿಜಿನಾಲಿಟಿ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ? ಒರಿಜಿನಾಲಿಟಿ ಬೇಕಾಗಿಲ್ಲ. ನಾ ಪೇರೇ ಸೂರ್ಯ, ಆ ಸಿನಿಮಾ ನೋಡಿ. ಒರಿಜಿನಾಲಿಟಿ ಬೇಕಾಗಿಲ್ಲ. ತಮ್ಮ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು, ತಮ್ಮಲ್ಲಿ ಇರುವ ಒಳ್ಳೆಯ ಥರನ ಕೊಂದುಕೊಂಡು, ಹೊರಗಡೆ ಜೀವನೋಪಾಯಕ್ಕೆ ಒಂದು ಒಳ್ಳೆಯ ಹೆಸರು ಮಾಡಲಿಕ್ಕೆ ಫೇಸ್ಬುಕ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಯಾರೇ ಉಪನ್ಯಾಸ ಕೊಡೋರು ತಮ್ಮ ಒಂದು ಇಮೇಜನ್ನು ಬೇರೆ ಥರ ಬದಲಾವಣೆ ಮಾಡ್ಕೊಳ್ತಾರೆ. ಅಂದರೆ ಮಲ್ಟಿ ಪರ್ಸ್ನಾಲಿಟಿ ಆಗ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಆ್ಯಕ್ಟಿಂಗ್ ಮಾಡ್ತಾರೆ, ಏನೋ ಯೂಟ್ಯೂಬ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಆ್ಯಕ್ಟಿಂಗ್ ಮಾಡಿ ಅವರು ಗೈಡೆನ್ಸ್, ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ್ಯಕ್ಟಿಂಗ್ ಮಾಡ್ತಾರೆ ಫೇಸ್ಬುಕ್ಕಲ್ಲೂ ಅಷ್ಟೇ, ಯೂಟ್ಯೂಬಲ್ಲಿ ಅಷ್ಟೇ. ಇಷ್ಟ ಆಗಲ್ಲ ಪಾಪ. ನಾನು ನೋಡಿರೋ ಅವರೆಲ್ಲ ಒಳ್ಳೆಯವರೇ. ಇಲ್ಲ ಅವರು ಹೆಂಗೆ ಕ್ಯಾರೆಕ್ಟರ್ ಇದೆ ಹಂಗೆ ಗೈಡೆನ್ಸ್ ಕೊಟ್ಟರೆ, ಉಪದೇಶ ಮಾಡಿದ್ರೆ ಜನ ನೋಡಲ್ಲ, ಹೆಚ್ಚಾಗಿ ಲೈಕ್ಸ್ ಬರಲ್ಲ, ಹೆಚ್ಚಾಗಿ ಕಾಮೆಂಟ್ ಬರಲ್ಲ. ಯೂಟ್ಯೂಬಲ್ಲಿ ಆ್ಯಕ್ಟಿಂಗ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ತಮ್ಮ ಒರಿಜಿನಾಲಿಟಿ ಗುಣನ ಬದಿಗೊತ್ತಿ ಡಸ್ಟ್ಬಿನ್ಗೆ ಹಾಕಿ ಕಾಲಲ್ಲಿ ತುಳ್ಕೊಂಡು ಬೇರೆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ತಮಗೆ ಆ ಆ್ಯಕ್ಟಿಂಗ್ ತಮ್ಗೆ ಇಷ್ಟ ಇಲ್ಲ, ಆದರೂ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ನಾ ಪೇರೇ ಸೂರ್ಯನಲ್ಲಿ ಹೀರೋ ಅಲ್ಲು ಅರ್ಜುನು ಒರಿಜಿನಲ್ ಗುಣನೇ ಬೇರೆ, ಅದೇ ಅವನಿಗೆ ಚೆನ್ನಾಗಿತ್ತು. ಆಮೇಲೆ ಯಾರೋ ಬೇರೆಯವ್ರಿಗೋಸ್ಕರ ತನ್ನ ಆ್ಯಕ್ಟಿಂಗ್ನ ಚೇಂಜ್ ಮಾಡ್ಕೊಳ್ತಾನೆ. ಏನೋ ಸಾಧು ಪರಾಣಿ ಥರ ಆಗೋಕ್ಕೆ ಹೋಗ್ತಾನೆ. ಆದರೆ ದುಷ್ಟರು ಕೆಟ್ಟ ಕೆಲಸ ಮಾಡೋವಾಗ ಅದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನು ಮಾಡೋದು? ಅದಕ್ಕೆ ಇನ್ನೊಂದು ಥರ ಕೊಡ್ತಾನೆ, ಎರಡನ್ನೂ ಬಳಸ್ಕೊ ಅಂತ. ಅಂದರೆ ಸಾಧುವಾಗಿ ಆ್ಯಕ್ಟಿಂಗ್ ಮಾಡಿ ಇವ್ರ ಹತ್ರ, ಲೀಲೋ ಮಾಡೋ ಕೆಲಸ ಮಾಡು ಅಂತ ಹೇಳ್ಕೊಡ್ತಾರೆ. ಸರಿ ಅಂತ ಬಳಸ್ಕೊಳ್ತಾರೆ ಅಲ್ಲು ಅರ್ಜುನ್. ಸೂರ್ಯ ಅಂತ ಅವ್ರ ಹೆಸರು. ಆದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ತನ್ನ ಆತ್ಮಕ್ಕೆ ತಾನು ವಂಚನೆ ಮಾಡ್ತಾಯಿದ್ದೀರಿ. ಹಾಗೆ ಮಾಡಬಾರ್ದು. ಯಾವಾಗಲೂ ತಮ್ಮ ಗುಣ ನಾವು ಬಿಟ್ಕೊಡ್ಬಾರ್ದು ಅಲ್ವಾ? ತಮ್ಮ ಗುಣನ ತಾವು ಬಿಟ್ಕೊಡೋದು ಒಂದೇ, ತಾವು ಸಾಯೋದು ಒಂದೇ, ತಮ್ಮನ್ನು ತಾವು ಸಾಯಿಸ್ಕೊಳ್ಳೋದು ಒಂದೇ. ಅದಕ್ಕೆ ಹೇಳ್ತೀನಿ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ತಮ್ಮ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಓಡಬೇಕಂತ, ಅದಕ್ಕೋಸ್ಕರ ತಮ್ಮ ಒರಿಜಿನಾಲಿಟಿ ಗುಣನ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾಡಬೇಡಿ ದಯವಿಟ್ಟು. ನಿಮ್ದೇನು ಒರಿಜಿನಲ್ ಗುಣ ಇದೆ ಅದರಲ್ಲೇ ಹೇಳ್ರಿ ಬೇರೆಯವ್ರಿಗೆ. ಹೇಳ್ಬೇಕು ಅನಿಸ್ತಾ ಹೇಳ್ದಿಲ್ಲ. ಗುರುಸ್ಥಾನಕ್ಕೆ ಬೆಲೆ ಕೊಡಿ, ನಿಮ್ಗೆ ಒಳ್ಳೇದಾಗಲಿ. ಒಳ್ಳೆ ವಿದ್ಯೆ ಕಲೀರಿ, ಎಲ್ಲಾದರೂ ಸಂಪಾದನೆ ಹೊಡಿ ಜೀವನದಲ್ಲಿ, ಆವಾಗಲೇ ನಿಮಗೆ ಒಳ್ಳೆಯ ಹೆಸರು ಇವ್ರೆ. ಹಾಗೆ ಆತ್ಮಹತ್ಯೆ ಮಾಡ್ಕೊಬೇಡಿ ದಯವಿಟ್ಟು. ನಾನೇನು ಸಾಧಿಸ್ತಿಲ್ಲ ಅಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಒಳ್ಳೆ ಡೈರೆಕ್ಟರ್ ಆಗಿದ್ದೀರಾ, ಆಗಿ ಒಂದು ಸಣ್ಣ ಫಿಲ್ಮ್ ಮಾಡಿ, ಶಾರ್ಟ್ ಫಿಲ್ಮ್ ಮಾಡಿ, ಪರವಾಗಿಲ್ಲ. ಅಥವಾ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಲೋಡ್ ಮಾಡಿ, ಸಣ್ಣದು ಫೇಮಸ್ ಆಗ್ತಿರ್ರಿ, ಒಳ್ಳೆ ಹೆಸರು ತಗೊಳ್ತೀರಿ. ಎತ್ತವರು ಯೂಟ್ಯೂಬಲ್ಲಿ ವೀಡಿಯೋಗಳು ಹಾಕೋರು ಫೇಮಸ್ ಆಗಿಲ್ಲ. ಆ್ಯಕ್ಟಿವ್ ಆದರೂ ಮಾಡಬೇಡಿ. ನೀವು ಪೇಷನ್ಸ್ ಇಟ್ಕೊಂಡು ಇಷ್ಟೊತ್ತು ನೋಡಿದ್ರ, ನೀವೆಲ್ಲರೂ ಒಳ್ಳೆಯದಾಗಲಿ. ನನಗಿಂತ ಚಿಕ್ಕವರಾಗಿದ್ದರೆ ನೀವು ತಿಳ್ಕೊಬೇಕು ಅಂತ ನನ್ನ ಆಸೆ ಪಟ್ಟಿದ್ರೆ
ನಿಮಗೆ ಒಳ್ಳೆಯದಾಗಲಿ. ಹಾಗೆ ಅಲ್ಲಿ ಅಲ್ಲಿಗೆ ತೋಲೆ ಇವರು ದೊಡ್ಡವರು ಗುರುಗಳಾಗಿದ್ದಾರೆ. ಅಲ್ದೇನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನನಗೆ ತೋಲಿ ಬುದ್ಧಿವಂತರಾಗಿದ್ದಾರೆ, ಕ್ಷಮೆ ಕೇಳ್ತೀನಿ. ಹಾಗೆ ನನಗೆ ತೋಲಿ ಶಕ್ತಿಶಾಲಿಗಳಾಗಿದ್ದಾರೆ, ನೀವು ಕ್ಷಮೆ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಓಕೆ. ಹಾಗೆ ಸಬ್ಸ್ಕ್ರೈಬ್ ಆಗಿ. ನನಗೆ ತುಂಬ ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆ, ಬರೀ 135 ಜನ 6 ಜನ ಇದ್ದಾರೆ ಅಷ್ಟೇ. ನನ್ನ ವೀಡಿಯೋಗಳು ಓಡೋದಿಲ್ಲ, ಪರವಾಗಿಲ್ಲ, ನನಗೆ ಬೇಜಾರಿಲ್ಲ. ನನಗೇನು ಜ್ಞಾನ ಕೊಟ್ಟಿದೆ ಅದೆಲ್ಲ ಈಗಾಗಲೇ ಹೇಳಿದ್ದೀನಿ ನನ್ನ ವೀಡಿಯೋಗಳಲ್ಲಿದೆ, ತುಂಬ ಹಿಂದೆ ಹೇಳಿದೆ. ಇದು ಕೂಡ ಒಂದು. ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಒಂದೇ ಥರ ನೋಡಿ. ನೀವು ಮನೆಯಲ್ಲಿ ಅಣ್ಣ ತಮ್ಮ ತಂಗಿ, ನಾವು ಕತ್ತೆ ಹತ್ರ ಕೂಡ ನಾಯಿ ಹತ್ರ ಕೂಡ ಕಲಿಯೋದಿದೆ. ಏನೋ ಕತ್ತೆ ಹತ್ರ ನಾಯಿ ಹತ್ರ ಕಲಿಯೋದಿದೆ, ಎಲ್ಲರ ಹತ್ರ ಕಲಿಯೋದಿದೆ. ಅವ್ರದ್ದೇ ಆದ ಸಿದ್ಧಾಂತಗಳಿರುತ್ತೆ. ಆದರೆ ನಾವು ಎಲ್ಲ ಕಡೆ ಕಲಿಯೋದಿದೆ, ಮರಿಬೇಡಿ. ಎಲ್ಲರೂ ಒಳ್ಳೆಯದಾಗಲಿ.